हरे कृष्ण। ओम ज्ञानतिमिरन्धस्य ज्ञानाञ्जनशलाखया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्यनामने गौरतिसे नमः। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते। तप्तकाञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। मूकं करोति वाचालं पंगुं लङ्घयते गिरिं यत्कृपातमहं वन्दे श्रीगुरुदीनतारिणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೆ ನಮಸ್ಕಾರ. ಎಲ್ಲರಿಗೂ ಈ ಶ್ರೀಮದ್ ಭಾಗವತದ ಕ್ಲಾಸಿಗೆ ಸ್ವಾಗತ. ಭಾಗವತ ರಸಮಾಲಯ ದ್ವಿತೀಯ ಸ್ಕಂದ 10ನೇ ಅಧ್ಯಾಯ ಅಂತಿಮ ಅಧ್ಯಾಯ ಇಂದು ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಭಾಗವತ ಪುರಾಣದ ಪ್ರಥಮ ಸ್ಕಂದ 19 ಅಧ್ಯಾಯಗಳು ಮತ್ತು ದ್ವಿತೀಯ ಸ್ಕಂದದ 9 ಅಧ್ಯಾಯಗಳನ್ನು ಆಲ್ರೆಡಿ ಓದಿದ್ದೀರಾ. ಈಗ 10ನೇ ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡ್ತಾಯಿದ್ದೀವಿ. ಸೊ ಇದು ಪ್ರಶ್ನೆಗಳಿಗೆ ಉತ್ತರ, ಭಾಗವತಮ್ ಇಸ್ ಆನ್ಸರ್ ಟು ಆಲ್ ದ ಕ್ವಶನ್ಸ್ ಅಂತ ಇದರ ಹೆಸರು. ಶ್ರೀಮದ್ ಭಾಗವತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ. ಸೊ ಪರೀಕ್ಷಿತ್ ಮಹಾರಾಜ ಹಿಂದಿನ ಅಧ್ಯಾಯಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ಶುಕದೇವ ಗೋಸ್ವಾಮಿಯವರು ನೀಡ್ತಾ ಇದ್ದಾರೆ. ಸೊ ಮುಂದೆ ಹೋಗೋದಕ್ಕಿಂತ ಮುಂಚೆ 9ನೇ ಅಧ್ಯಾಯದಲ್ಲಿ ಏನು ಕಲಿತೀವಿ, ಅಲ್ಲಿ ವಿಶೇಷವಾಗಿ ಚತುಶ್ಲೋಕಿ ಭಾಗವತ ಪುರಾಣವನ್ನು ಕಲಿತೀವಿ. ಸೊ ಬ್ರಹ್ಮಾಜಿ ಸೃಷ್ಟಿ ಕಾರ್ಯವನ್ನು ಮಾಡಬೇಕಾದ್ರೆ ಅವರು ಹುಟ್ಟಿದಾಗ, ಕಮಲದ ಹೂಲಿನ ಮೇಲೆ ಹುಟ್ಟಿದಾಗ ಅವರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ತಪ ಅನ್ನೋ ಒಂದು ಶಬ್ದ ಕೇಳಿತು. ಆಗ ತಪಸ್ಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಪಸ್ಸನ್ನು ಮಾಡಿದ ಮೇಲೆ ಭಗವಂತ ಮೆಚ್ಚಿ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಸೊ ಭಗವಂತನ ದರ್ಶನವಾದ ಮೇಲೆ ಬ್ರಹ್ಮಾಜಿ ಭಗವಂತನಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ. 4 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 4 ಪ್ರಶ್ನೆಗಳಿಗೆ ಉತ್ತರವಾಗಿ ಚತುಶ್ಲೋಕಿ ಭಾಗವತವನ್ನು ಸ್ವಯಂ ಭಗವಂತನೇ ಹೇಳ್ತಾನೆ. ಸೊ ಚತುಶ್ಲೋಕಿ ಭಾಗವತದ ಪ್ರಥಮ ಶ್ಲೋಕದಲ್ಲಿ ಕೃಷ್ಣನೇ ಎಲ್ಲ ಸೃಷ್ಟಿಗೆ ಮೂಲ. ಅಹಂ ಏವಾಸಮೇವಾಗ್ರೆ ನಾನ್ಯದ್ ಯತ್ ಸದ ಸತ್ಪರಂ ಪಶ್ಚಾದಹಂ ಯದೇ ತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಅಂತ ಹೇಳ್ತಾರೆ. ಸೃಷ್ಟಿ ಯಾವಾಗ ಇರಲಿಲ್ವ ನಾನಿದ್ದೆ, ಆಗ ನಾನಿದ್ದೆ. ಸೃಷ್ಟಿ ನನ್ನಿಂದ ಬಂತು, ಮತ್ತು ಸೃಷ್ಟಿ ಸಂಹಾರವಾದ ಮೇಲೆ ಮತ್ತೆ ನಾನು ಇರ್ತೀನಿ. ಸೊ ಅವರು ಕೃಷ್ಣ. ಸೊ ಕೃಷ್ಣ ಈಸ್ ಸುಪ್ರೀಮ್ಲಿ ಇಂಡಿಪೆಂಡೆಂಟ್. ಅವರಿಂದನೇ ಎಲ್ಲ ಬರ್ತಾಯಿದೆ, ಅವರು ಸ್ವರಾಟ್. ಸೊ ಆ ಒಂದು ತತ್ವವನ್ನು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ದ್ವಿತೀಯ ಶ್ಲೋಕದಲ್ಲಿ ಭಗವಂತನ ಮಾಯಾಶಕ್ತಿಯ ವರ್ಣನೆ ಇದೆ. 2 ಪ್ರಕಾರದ ಮಾಯಾಶಕ್ತಿಗಳಿದೆ, ಯೋಗಮಾಯ ಮತ್ತು ಮಹಾಮಾಯ. ರಿತೆ ಅರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚ ಆತ್ಮನಿ ಯದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಏನನ್ನಾದರೂ ನಾವು ಕೃಷ್ಣನಿಂದ ಭಿನ್ನವಾಗಿ ನೋಡಿದರೆ ಅದು ಮಾಯಾಶಕ್ತಿ, ಮಹಾಮಾಯ. ಯಾವುದು ನಮ್ಮನ್ನು ಕೃಷ್ಣನ ಜೊತೆ ಸಂಬಂಧ ಬೆಳೆಸುತ್ತೋ ಅದು ಯೋಗಮಾಯಾ ಶಕ್ತಿ. ಸೊ ನಾವು ಮಹಾಮಾಯ ಶಕ್ತಿಯನ್ನು ಬಿಟ್ಟು ಯೋಗಮಾಯ ಶಕ್ತಿಯ ಆಶ್ರಯಕ್ಕೆ
ಹೋಗಬೇಕು ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ವಿವರವಾಗಿ ತಾತ್ಪರ್ಯದಲ್ಲಿ ಇನ್ನಷ್ಟು ವಿಶ್ಲೇಷಣೆಯನ್ನು ಮಾಡ್ತಾರೆ. ನಂತರ 3ನೇ ಶ್ಲೋಕದಲ್ಲಿ ಭಗವಂತ ಮತ್ತು ಪ್ರಕೃತಿಯ ಮಧ್ಯೆ ಇರುವಂಥ ಸಂಬಂಧ ಏನು. ಭಗವಂತನಿಂದ ಎಲ್ಲ ಸೃಷ್ಟಿಯಾಗಿದ್ದರೂ ಕೂಡ ಭಗವಂತ ಲಾರ್ಡ್ ಈಸ್ ಡಿಟ್ಯಾಚ್ಡ್, ಆಸಕ್ತನಾಗಿದ್ದಾನೆ. ಯಾವುದೇ ಆಸಕ್ತಿ ಈ ಸೃಷ್ಟಿಯ ಮೇಲೆ ಅವನಿಗೆ ಇಲ್ಲ. ಯಥಾ ಮಹಂತಿ ಭೂತಾನಿ ಭೂತೇಶು ಉಚ್ಚಾವಚೇಶ್ವನು ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಸೊ 3ನೇ ಶ್ಲೋಕ ಹೇಳ್ತಾರೆ, ಹೇಗೆ ಭೌತಿಕ ವಸ್ತುಗಳು ಪದಾರ್ಥಗಳು ಉಚ್ಚ ಅವಚೇಶು ಕೆಲವೊಮ್ಮೆ ಒಂದು ಉಚ್ಚ ದೇಹದಲ್ಲಿ ಇರುತ್ತೆ, ಕೆಲವೊಮ್ಮೆ ನೀಚ ದೇಹದಲ್ಲಿ ಇರುತ್ತೆ, ಆದರೆ ಅದಕ್ಕೇನು ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ಭೌತಿಕ ಕಣಗಳು ಅದು ಭಿನ್ನವಾಗಿದೆ. ಆ ದೇಹದಲ್ಲಿದ್ದರೂ ಕೂಡ ಅದು ಸಪ್ರೇಟ್ ಆಗಿದೆ. ಸೊ ಭಗವಂತನು ಕೂಡ ಅದೇ ರೀತಿ ಈ ಸೃಷ್ಟಿಯಲ್ಲಿದ್ದರೂ ಕೂಡ ಇಲ್ಲದೇ ಇರೋ ಹಾಗೆ ಇರ್ತಾನೆ. ಅಂದರೆ ಅವರಿಗೆ ಈ ಸೃಷ್ಟಿಯ ಮೇಲೆ ಆಸಕ್ತಿ ಇಲ್ಲ. ಆದರೆ ಅವರು ತನ್ನ ಅಂತರಂಗ ಶಕ್ತಿ ಯೋಗಮಾಯ ಶಕ್ತಿ ಮೇಲೆ ಅತ್ಯಂತ ಆಸಕ್ತಿ ಇದೆ. ಅದಕ್ಕೆ ಕೃಷ್ಣ ಯಾವಾಗಲೂ ತನ್ನ ಅಂತರಂಗ ಶಕ್ತಿಯಲ್ಲಿ ಲೀಲೆಯನ್ನು ಮಾಡ್ತಾನೆ, ಯೋಗಮಾಯಲ್ಲಿ ಲೀಲೆಯನ್ನು ಮಾಡ್ತಾನೆ. ಆದರೆ ಮಹಾಮಾಯ ಜೊತೆ ಅಷ್ಟು ಸಂಪರ್ಕ ಆಸಕ್ತಿ ಕೃಷ್ಣನಿಗೆ ಇಲ್ಲ. ನಂತರ 4ನೇ ಶ್ಲೋಕದಲ್ಲಿ ಭಕ್ತಿಯ ಬಗ್ಗೆ ಹೇಳ್ತಾರೆ. ಬ್ರಹ್ಮಾಜಿಗೆ ಒಂದು ಆದೇಶವನ್ನು ಕೊಡ್ತಾರೆ, ನೀನು ಏತಾವದೇವ ಜಿಜ್ಞಾಸ್ಯಾಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯವೃತ್ತಿ ರೇಖಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ನೀನು ಇಂಥ ಒಂದು ಮಾರ್ಗವನ್ನು ಪರಿಪಾಲಿಸು, ಯಾವ ಮಾರ್ಗವು ಯಾವುದೇ ಒಂದು ಸಮಯ ಅಥವಾ ಯಾವುದೇ ಒಂದು ಅರ್ಹತೆ ಇಲ್ಲದೇ ಇದ್ದರೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸರ್ವತ್ರ ಸರ್ವದಾ, ಎಲ್ಲ ಕಡೆ ಮತ್ತು ಎಲ್ಲ ಸಮಯದಲ್ಲೂ ಕೂಡ, ಮತ್ತು ಯಾರಾದರೂ ಪ್ರಾಕ್ಟೀಸ್ ಮಾಡುವಂತಹ ಒಂದು ಮಾರ್ಗ ಇದೆ, ಅದನ್ನು ನೀನು ಪ್ರಾಕ್ಟೀಸ್ ಮಾಡು, ಅದನ್ನು ನೀನು ಪರಿಪಾಲಿಸು ಅಂತ ಹೇಳಿದಾಗ ಬ್ರಹ್ಮಜಿಗೆ ಅರ್ಥ ಆಗುತ್ತೆ ಭಕ್ತಿ ಮಾರ್ಗವನ್ನು ನಾನು ಪರಿಪಾಲಿಸಬೇಕು ಅಂತ. ಸೊ ಭಕ್ತಿ ಮಾರ್ಗದಲ್ಲಿ ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ 4 ಚತುಶ್ಲೋಕಿ ಶ್ಲೋಕದಲ್ಲಿ ಇಡೀ ಜ್ಞಾನವನ್ನು ಬ್ರಹ್ಮಾಜಿಗೆ ಭಗವಂತ ಕೊಡ್ತಾನೆ ಮತ್ತು ಈ ಕಾರ್ಯವನ್ನು ಸೇವೆಯನ್ನು ಮಾಡು ಅಂತ ಹೇಳ್ತಾನೆ. ಸೊ ಆಗ ಬ್ರಹ್ಮಾಜಿ ಈ ಸೃಷ್ಟಿ ಕಾರ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಈ ಒಂದು ಜ್ಞಾನವನ್ನು ತಮ್ಮ ಶಿಷ್ಯರಾದಂತಹ ನಾರದ, ನಂತರ ವ್ಯಾಸ, ನಂತರ ಮಧ್ವಾಚಾರ್ಯ, ಈ ರೀತಿ ಈ ಪರಂಪರೆಯಲ್ಲಿ ಬರ್ತಾ ಇದೆ. ಸೊ ಅದೇ ಜ್ಞಾನವನ್ನು ನಾವು ಕೂಡ ಶೀಲ ಪ್ರಭುಪಾದರ ಪುಸ್ತಕಗಳಿಂದ ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಈಗ 10ಮ ಸ್ಕಂದಕ್ಕೆ ಪ್ರವೇಶ ಮಾಡೋಣ. 10ನೆಯ ಸ್ಕಂದದ ವಿಷಯ ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಭಾಗವತ ಮೀನ್ಸ್ ಆನ್ಸರ್ ಟು ಆಲ್ ದ ಕ್ವಶನ್ಸ್. ಸೊ ಇದರಲ್ಲಿ ಮುಖ್ಯವಾಗಿ 4 ವಿಷಯಗಳಿದೆ. ಮೊದಲು 9 ಶ್ಲೋಕಗಳಲ್ಲಿ ಭಾಗವತ ಪುರಾಣದ 10 ಗುಣಲಕ್ಷಣಗಳು ಅಥವಾ 10 ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಆ 10 ವಿಷಯಗಳಲ್ಲಿ ಪ್ರಥಮ 2 ವಿಷಯಗಳ ಬಗ್ಗೆ ಸ್ವಲ್ಪ ವರ್ಣನೆ ಇದೆ. 2ನೇ ಸೆಕ್ಷನಲ್ಲಿ ಸರ್ಗ, 3ನೇ ಸೆಕ್ಷನಲ್ಲಿ ವಿಸರ್ಗ. ಸೊ ಸರ್ಗ ವಿಸರ್ಗದ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ, ಆದರೂ ಇನ್ನಷ್ಟು ವಿವರಣೆಯಲ್ಲಿ ಬರುತ್ತೆ. ನಂತರ ಅಂತಿಮವಾಗಿ ವಿದುರ ಮೈತ್ರಿಯರ ಸಂವಾದದ ಬಗ್ಗೆ ಶೌನಕ ಋಷಿಯ ಪ್ರಶ್ನೆ. ಸೊ ಇವತ್ತು ವಿಶೇಷವಾಗಿ ಪ್ರಥಮ ಭಾಗ ಮತ್ತು 4ನೇ ಭಾಗದ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕೆಂದರೆ 2ನೇ ಭಾಗ ಮತ್ತು 3ನೇ ಭಾಗದ ಚರ್ಚೆ ಆಲ್ರೆಡಿ ಹಲವು ಬಾರಿ ಆಗಿದೆ ಈ 2ನೇ ಸ್ಕಂದದಲ್ಲಿ. ಅದನ್ನು ರಿಪೀಟ್ ಮಾಡ್ತಾರೆ. ಆದರೆ ಯಾಕೆ ರಿಪೀಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮಹಾಪುರಾಣದಲ್ಲಿ 10
ಗುಣಲಕ್ಷಣಗಳಿರುತ್ತೆ, 10 ವಿಷಯಗಳಿರುತ್ತೆ. ಎಲ್ಲ ಪುರಾಣಗಳಲ್ಲಿ 10 ವಿಷಯಗಳಿರೋದಿಲ್ಲ. ಕೇವಲ ಮಹಾಪುರಾಣಗಳಲ್ಲಿ 10 ವಿಷಯಗಳಿರುತ್ತೆ. ಸೊ ಶ್ರೀಮದ್ ಭಾಗವತವು ಕೂಡ ಒಂದು ಮಹಾಪುರಾಣ. ಅದಕ್ಕೆ ಇದರಲ್ಲಿ ಸಂಪೂರ್ಣ 10 ವಿಷಯಗಳಿದೆ. ಉಪಪುರಾಣಗಳಲ್ಲಿ ಕೆಲವೊಮ್ಮೆ 4, ಕೆಲವೊಮ್ಮೆ 5 ವಿಷಯಗಳು ಕೂಡ ಇರೋಂಥ ಸಾಧ್ಯತೆ ಇದೆ. ಅದು ಎಲ್ಲ 10 ವಿಷಯಗಳಲ್ಲಿ ಡಿಸ್ಕಷನ್ ಇರೋದಿಲ್ಲ. ಆದರೆ ಭಾಗವತ ಪುರಾಣದಲ್ಲಿ ಎಲ್ಲ 10 ವಿಷಯಗಳ ಡಿಸ್ಕಷನ್ ಬರುತ್ತೆ. ಆ 10 ವಿಷಯಗಳು ಏನು ಅನ್ನುವುದು ಪ್ರಥಮ ಶ್ಲೋಕದಲ್ಲಿ ಹೇಳ್ತಾರೆ. ಶ್ರೀ ಶುಕೋವಾಚ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ. ಸೊ ಇಲ್ಲಿ ಹೇಳ್ತಾರೆ, ಅತ್ರ ಈ ಭಾಗವತದಲ್ಲಿ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ 5 ಆಯಿತು. ಮನ್ವಂತರ, ಈಶಾನುಕಥಾ, ನಿರೋಧ, ಮುಕ್ತಿ, ಆಶ್ರಯ. ಸೊ ಈ ಒಂದು ಶ್ಲೋಕದಲ್ಲಿ 10 ವಿಷಯಗಳ ಉಲ್ಲೇಖ ಇದೆ. ಸೊ ಈ 10 ವಿಷಯಗಳು ಶ್ರೀಮದ್ ಭಾಗವತದಲ್ಲಿ ಇದೆ. ಸೊ ಕೆಲವೊಬ್ಬರು ಹೇಳ್ತಾರೆ ಈ 10 ವಿಷಯಗಳು ಒಂದೊಂದು ಸ್ಕಂದದಲ್ಲಿ ವಿವರಿಸಿದ್ದಾರೆ ಅಂತ. ಕೆಲವು ಆಚಾರ್ಯರು ಹೇಳ್ತಾರೆ ಈ 10 ವಿಷಯಗಳು ಎಲ್ಲ ಸ್ಕಂದಗಳಲ್ಲಿ ಬರುತ್ತೆ, ಆದರೆ ಒಂದು ವಿಷಯ ಮುಖ್ಯವಾಗಿ ಒಂದು ಸ್ಕಂದದಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಸರ್ಗದ ವಿಷಯ ಪ್ರಥಮ ಸ್ಕಂದದಲ್ಲಿ, ದ್ವಿತೀಯ ಸ್ಕಂದದಲ್ಲಿ, ತೃತೀಯ ಸ್ಕಂದದಲ್ಲೂ ಕೂಡ ಬರುತ್ತೆ. ವಿಸರ್ಗ ತೃತೀಯ ಸ್ಕಂದ, ಚತುರ್ಥ ಸ್ಕಂದದಲ್ಲಿ ವಿವರವಾಗಿ ಬರುತ್ತೆ. ಸ್ಥಾನ 5ನೇ ಸ್ಕಂದದಲ್ಲಿ ಬರುತ್ತೆ. ಸ್ಥಾನ ಅಂದರೆ ಜೀವಿಗಳ ಸ್ಥಾನಗಳು, ಎಲ್ಲೆಲ್ಲಿ ವಾಸ ಮಾಡ್ತಾರೆ, ಸ್ಥಾನ. ಪೋಷಣ ಅಂದರೆ ಭಗವಂತ ತನ್ನ ಭಕ್ತರಿಗೆ ರಕ್ಷಣೆಯನ್ನು ಕೊಡುವುದು, ಪಾಲನೆಯನ್ನು ಮಾಡುವುದು, ಅದು ಸಪ್ತಮ ಸ್ಕಂದ. ಇದು 6ನೇ ಸ್ಕಂದ. ಸಪ್ತಮ ಸ್ಕಂದದಲ್ಲಿ ಊತಿ, 8ನೇ ಸ್ಕಂದದಲ್ಲಿ ಮನ್ವಂತರ, 9ನೇ ಸ್ಕಂದ ಈಶಾನುಗತ, ಮತ್ತು 11ನೇ ಸ್ಕಂದ ಮುಕ್ತಿ, 12ನೇ ಸ್ಕಂದ ನಿರೋಧ, 10ನೇ ಸ್ಕಂದ ಆಶ್ರಯ. ಇದು ಮುಖ್ಯವಾಗಿ ಕೆಲವೊಂದು ಸ್ಕಂದದಲ್ಲಿ ಒಂದೊಂದು ವಿಷಯ ಮುಖ್ಯವಾಗಿದೆ, ಅಂದರೆ ಅದು ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ. ಅನ್ಯ ವಿಷಯಗಳು ಕೂಡ ಇದೆ. ಯಾಕೆ ಇದೇ ಅಧ್ಯಾಯದಲ್ಲಿ 2ನೇ ಸ್ಕಂದದಲ್ಲಿ ನಾವು ನೋಡ್ತೀವಿ, ಈ 10ನೇ ಅಧ್ಯಾಯದಲ್ಲಿ ಸರ್ಗ ಮತ್ತು ವಿಸರ್ಗ 2 ಬರುತ್ತೆ. ಆದರೆ ಮುಖ್ಯವಾಗಿ ಸರ್ಗದ ಒಂದು ವಿಷಯ ಇಲ್ಲಿ ಡಿಸ್ಕಷನ್ ಆಗಿದೆ ಇವತ್ತು. ಸೊ ಸರ್ಗ ವಿಸರ್ಗ ಈ 2ನೇ ಸ್ಕಂದದಲ್ಲಿ ಮುಖ್ಯವಾಗಿ ಬರುತ್ತೆ. ಸೊ ಈ ರೀತಿ ಈ ಎಲ್ಲ 10 ವಿಷಯಗಳನ್ನು ಬೇರೆ ಬೇರೆ ಸ್ಕಂದಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಸೊ ಅದನ್ನು ಚೆನ್ನಾಗಿ ಉಲ್ಲೇಖಿಸಿದ್ದಾರೆ. ಆದರೆ ಈ 10 ವಿಷಯಗಳ ಒಂದು ಮುಖ್ಯ ವಿಷಯ ಯಾವುದು, 10 ವಿಷಯಗಳಲ್ಲಿ ಅತಿ ಮುಖ್ಯವಾದಂಥ ವಿಷಯ ಯಾವುದು ಅಂತ ಹೇಳಿದರೆ, ಅದು 2ನೇ ಶ್ಲೋಕದಲ್ಲಿ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಮುಖ್ಯ ವಿಷಯ ಏನಂದರೆ 10ನೇ ವಿಷಯ ಆಶ್ರಯ. ದಶಮಸ್ಯ ವಿಶುದ್ಧ್ಯಾರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸ. ದಶಮಸ್ಯ ವಿಶುದ್ಧ್ಯರ್ಥಂ, 10ನೇ ವಿಷಯ ಏನಿದೆಯಲ್ಲ, ದಶಮಸ್ಯ ವಿಶುದ್ಧ್ಯರ್ಥಂ, ಅದನ್ನು ಏನಂತಾರೆ ವರ್ಣಿಸುವುದಕ್ಕೆ. 10ನೇ ವಿಷಯ ಆಶ್ರಯವನ್ನು, ಎಸೆನ್ಸ್, ಎಲ್ಲ 10 ವಿಷಯಗಳ ಒಂದು ಸಾರ ಏನಿದೆಯಲ್ಲ ಅದು 10ನೇ ವಿಷಯ ಆಶ್ರಯ ಕೃಷ್ಣ. ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನ ಅರ್ಥೇನ ಚಾಂಜಸ. ಸೊ ಮಹಾತ್ಮರು, ಮಹಾಪುರುಷರು ಈ 9 ವಿಷಯಗಳನ್ನು ವರ್ಣಿಸ್ತಾರೆ. ಯಾಕೆ? 10ನೇ ವಿಷಯವನ್ನು ಹೊಗಳೋದಕ್ಕೆ, 10ನೇ ವಿಷಯದ ವರ್ಣನೆಯನ್ನು ಮಾಡೋದಕ್ಕೆ. ಸೊ ಕೃಷ್ಣನ ಗುಣಗಾನವನ್ನು ಮಾಡೋದಕ್ಕೆ ಮಹಾತ್ಮರು ಈ 9 ವಿಷಯಗಳನ್ನು ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಭಾಗವತದಲ್ಲಿ 9 ಸ್ಕಂದಗಳನ್ನು ಫಸ್ಟ್ ಓದಬೇಕು ಅಂತ ಹೇಳ್ತಾರೆ. ಈ 9 ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ 10ನೇ ಸ್ಕಂದ ಅಂದರೆ ಆಶ್ರಯ ತತ್ವ ಕೃಷ್ಣ. ಸೊ ಸರ್ವಾಶ್ರಯ ಆಶ್ರಯ. ಸೊ ಎಲ್ಲ ಆಶ್ರಯಗಳಿಗೆ ಆಶ್ರಯವಾದಂತಹ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಓದಬೇಕು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಕೃಷ್ಣನ ವಿಷಯಗಳು ಕೂಡ ಬರುತ್ತೆ. ಪ್ರಥಮ ಸ್ಕಂದದಲ್ಲಿ ಕೃಷ್ಣನ ಲೀಲೆಗಳು ಬರುತ್ತೆ. ದ್ವಿತೀಯ ಸ್ಕಂದದಲ್ಲಿ ಕೂಡ 7ನೇ ಅಧ್ಯಾಯದಲ್ಲಿ ನಾವು ಕೃಷ್ಣನ ಲೀಲೆಗಳನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ. 3ನೇ ಸ್ಕಂದದಲ್ಲಿ ಕೃಷ್ಣ ಬಂದುಬಿಡ್ತಾನೆ. ಉದ್ಧವ ಕೃಷ್ಣ ಸಂವಾದ ಬರುತ್ತೆ. ಸೊ ನಂತರ
10ನೇ ಸ್ಕಂದದಲ್ಲಿ, ದಶಮ ಸ್ಕಂದದಲ್ಲಿ ಕೃಷ್ಣನ ವರ್ಣನೆ ಬರುತ್ತೆ. ಸೊ ಆಶ್ರಯ ತತ್ವ ಇದೆ, ಆದರೆ ಮುಖ್ಯವಾಗಿ ದಶಮ ಸ್ಕಂದದಲ್ಲಿ ಆಶ್ರಯ ತತ್ವದ ತುಂಬ ಹೆಚ್ಚು ವಿವರಣೆ ಬರುತ್ತೆ. ಸೊ ಈ 10ನೇ ವಿಷಯದ ಒಂದು ಸ್ಪೆಷಾಲಿಟಿ ತೋರಿಸ್ಕೊಳ್ಳೋದಕ್ಕೆ 9 ವಿಷಯಗಳ ವರ್ಣನೆ ಭಾಗವತದಲ್ಲಿ ಆಗ್ತಾ ಇದೆ ಅಂತ ಇಲ್ಲಿ ಶುಕದೇವ್ ಗೋಸ್ವಾಮಿಯವರು ಹೇಳ್ತಾರೆ. ಸೊ ಈ ಒಂದು ಫೋಟೋದಲ್ಲಿ ಕೂಡ ನೀವು ನೋಡ್ಬೋದು. ಸೊ ಕೃಷ್ಣನ ಎಲ್ಲ ಸ್ಕಂದಗಳು, ಒಂದೊಂದು ಸ್ಕಂದದಲ್ಲಿ ಒಂದೊಂದು ವಿಷಯಗಳು ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ 10 ವಿಷಯಗಳು ಎಲ್ಲ ಸ್ಕಂದದಲ್ಲಿ ಕಂಡುಬರುತ್ತೆ. ಈಗ ಒಂದೊಂದು ವಿಷಯವನ್ನು ನೋಡೋಣ, ಈ 10 ವಿಷಯಗಳು ಏನು ಅಂತ. ಸೊ ಶುಕದೇವ್ ಗೋಸ್ವಾಮಿಯವರು ಮುಂದಿನ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ, ಒಂದೊಂದಾಗಿ ಎಲ್ಲ 10 ವಿಷಯಗಳು ವರ್ಣನೆ ಮಾಡ್ತಾರೆ. ಸರ್ಗ ಅಂದರೆ ಏನು? ಭೂತ ಮಾತ್ರೇಂದ್ರಿಯಧ್ಯ ಜನ್ಮ ಸರ್ಗ ಉದಾಹೃತಃ. ಭೂತ ಮಾತ್ರ ಇಂದ್ರಿಯ ಧಿಯಾಂ. ಭೂತ ಅಂದರೆ ಪಂಚಮಹಾಭೂತಗಳು, ಮಾತ್ರ ಅಂದರೆ ತನ್ಮಾತ್ರ, ಮತ್ತು ಇಂದ್ರಿಯಗಳು 10 ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮತ್ತು ಧಿಯಾಂ ಅಂದರೆ ಬುದ್ಧಿ ಅಥವಾ ಮನಸ್ಸು. ಇದರ ಸೃಷ್ಟಿ ಸರ್ಗ, ಜನ್ಮ ಸರ್ಗ ಉದಾಹೃತಃ. ಅಂದರೆ ಮಟೀರಿಯಲ್ ಇಂಗ್ರೀಡಿಯೆಂಟ್ಸ್, ಅದರ ಸೃಷ್ಟಿ ಏನಿದೆಯಲ್ಲ ಅದಕ್ಕೆ ಸರ್ಗ ಅಂತ ಕರೀತಾರೆ. ಭೌತಿಕ ವಸ್ತುಗಳ 24 ಅಂಶಗಳ ಒಂದು ಸೃಷ್ಟಿ ಏನಿದೆಯಲ್ಲ ಅದಕ್ಕೆ ಸರ್ಗ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಮಹಾವಿಷ್ಣುವಿನ ಶರೀರದಿಂದ ಈ ಎಲ್ಲ ಅಂಶಗಳು ಹೊರಬರುತ್ತೆ. ಸೊ ಮಹಾವಿಷ್ಣುವಿನ ಒಂದು ಶಕ್ತಿ, ಪ್ರಧಾನ ಶಕ್ತಿ, ಪ್ರಧಾನದಲ್ಲಿ ಮಹಾವಿಷ್ಣು ತಮ್ಮ ದೃಷ್ಟಿಪಾತವನ್ನು ಮಾಡಿದಾಗ ಎಲ್ಲ ಗುಣಗಳು ಸಕ್ರಿಯವಾಗಿ ಈ 24 ಅಂಶಗಳು ಸೃಷ್ಟಿಯಾಗುತ್ತೆ. ಅದು ಆ ಒಂದು ಪ್ರಕ್ರಿಯೆಗೆ ಸರ್ಗ ಅಂತ ಕರೀತಾರೆ. ಭೂತ ಮಾತ್ರ ಇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ. ಬ್ರಹ್ಮಣೋ ಗುಣವೈಷಮ್ಯಾದ್ ವಿಸರ್ಗ ಪೌರುಷಃ ಸ್ಮೃತಃ. ಬ್ರಹ್ಮಾಜಿಯ ಸೃಷ್ಟಿ, ಬ್ರಹ್ಮಾಜಿ ಮಾಡುವಂಥ ಸೃಷ್ಟಿ ಏನಿದೆಯಲ್ಲ ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಗುಣವೈಷಮ್ಯಾದ್ ವಿಸರ್ಗ ಪೌರುಷ ಸ್ಮೃತಃ. ಸೊ ಬ್ರಹ್ಮಾಜಿ ಮಾಡಿರುವಂತಹ ಏನು ಸೃಷ್ಟಿ ಇದೆಯಲ್ಲ ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಸೊ ಬ್ರಹ್ಮಾಜಿ 24 ಅಂಶಗಳನ್ನು ಉಪಯೋಗಿಸಿ ಜೀವಿಗಳಿಗೆ ಒಂದು ಶರೀರವನ್ನು ಕೊಡುವುದು, ಜೀವಿಗಳಿಗೆ ಒಂದು ಸ್ಥಾನವನ್ನು ಕೊಡುವುದು, ಅದು ಬ್ರಹ್ಮಾಜಿಯ ಕರ್ತವ್ಯ. ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಈಗ ಒಂದು ಉದಾಹರಣೆ ಕೊಟ್ಟಿದೆ, ಹೇಗೆ ತಂದೆ ಮಾರ್ಕೆಟಿಂದ ಎಲ್ಲ ಅನ್ನ, ಅಕ್ಕಿ ಮತ್ತು ಸಕ್ಕರೆ, ಹಾಲು, ತುಪ್ಪ ಎಲ್ಲ ತೊಗೊಂಬರ್ತಾರೆ, ಮತ್ತು ತಾಯಿ ಒಳಗಡೆ ಅಡುಗೆ ಮಾಡ್ತಾಳೆ. ಸೊ ಎಲ್ಲ ವಸ್ತುಗಳನ್ನು ಸಂಘಟಿಸುವುದು ಅದು ಸರ್ಗ, ಅಡುಗೆ ಮಾಡುವುದು, ಪಾಯಸ ಮಾಡುವುದು ಅದು ವಿಸರ್ಗ. ಸೊ ಬ್ರಹ್ಮಾಜಿ ಮಹಾವಿಷ್ಣು ಮಾಡಿರುವಂತಹ ಸೃಷ್ಟಿಯನ್ನು ಉಪಯೋಗಿಸಿ ಅವರು ದ್ವಿತೀಯ ಸೃಷ್ಟಿಯನ್ನು ಮಾಡ್ತಾರೆ, ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಸೊ ಅದು ಸರ್ಗ ವಿಸರ್ಗ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಸ್ಥಾನಂ ಸ್ಥಿತಿರ್ವೈಕುಂಠ ವಿಜಯ. ಸೊ ಸ್ಥಿತಿ ಅಂದರೆ ಜೀವಾತ್ಮಗಳಿಗೆ ಒಂದು ನೆಲೆ ಅಥವಾ ಒಂದು ಸ್ಥಾನ, ಅದಕ್ಕೆ ಸ್ಥಿತಿ ಅಂತ ಕರೀತಾರೆ. ಸೊ ಇದು ವಿಶೇಷವಾಗಿ 5ನೇ ಸ್ಕಂದದಲ್ಲಿ ಬರುತ್ತೆ. ಯಾವ ಜೀವರಾಶಿಗಳು ಯಾವ ಲೋಕದಲ್ಲಿದೆ ಅಂತ ವರ್ಣನೆ. ಸೊ ಪಾತಾಳ ಲೋಕದಿಂದ ಸತ್ಯಲೋಕದವರೆಗೆ ಯಾವ ಲೋಕಗಳಲ್ಲಿ ಯಾವ ರೀತಿಯ ಜೀವರಾಶಿಗಳು ವಾಸ ಮಾಡ್ತವೆ, ಯಾವ ಗುಣದಲ್ಲಿರುವಂತಹ ಜೀವರಾಶಿಗಳು ಯಾವ ಲೋಕದಲ್ಲಿ ವಾಸ ಮಾಡ್ತಾರೆ, ಅದರ ವರ್ಣನೆ ಬರುತ್ತೆ. ಸೊ ಸ್ಥಿತಿ ವೈಕುಂಠ ವಿಜಯ. ಇನ್ನೊಂದು ವಿಷಯ ಏನಂದರೆ ವೈಕುಂಠ ವಿಜಯ. ವೈಕುಂಠ ಅಂದರೆ ಕೃಷ್ಣನ ಹೆಸರು, ಕೃಷ್ಣನಿಗೆ ವಿಕ್ಟರಿ. ಸೊ ಭಗವಂತನಿಗೆ ಒಂದು ಜಯ ಏನಿದೆಯಲ್ಲ ಅದು ಸ್ಥಿತಿ ಅಂತ ಕರೀತಾರೆ. ಸೊ ಇದರ ಉಲ್ಲೇಖ ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ತಮ್ಮ ಟೀಕೆಯಲ್ಲಿ ಬರೀತಾರೆ. ಸೊ ಅವರು ಏನು ಬರೀತಾರೆ ಅಂದರೆ, ಇಲ್ಲಿ ಓದ್ತೀನಿ. ಸೊ ಒಂದು ಸ್ಥಿತಿಗೆ ಒಂದು ಅರ್ಥ ಏನಂದರೆ ಜೀವಾತ್ಮಗಳ ಒಂದು ನೆಲೆ. ಇನ್ನೊಂದು ಭಗವಂತ ವೈಕುಂಠ ವಿಜಯ ಅಂದರೆ ಭಗವಂತ ಜೀವಿಗಳ ಎಲ್ಲ ತೊಂದರೆಗಳ ನಾಶ ಮಾಡ್ತಾರೆ. ಸೊ ಲಾರ್ಡ್ ಡೆಸ್ಟ್ರಾಯ್ಸ್ ದ ಸಫರಿಂಗ್ಸ್ ಆಫ್ ದ ಜೀವ. ಅದಕ್ಕೆ ಭಗವಂತನಿಗೆ ಜಯವಾಗಲಿ ಅಂತ. ಸೊ ದುಷ್ಟರು ಭಕ್ತರಿಗೆ, ಜೀವಿಗಳಿಗೆ ಕಷ್ಟ ಕೊಟ್ಟಾಗ ಭಗವಂತ ಬಂದು ಆ ದುಷ್ಟರ ಮೇಲೆ ಜಯವನ್ನು ಪಡಿತಾನೆ. ಸೊ ಅದಕ್ಕೂ ಕೂಡ ಸ್ಥಾನ ಅಂತ, ಸ್ಥಿತಿ ಅಂತ ಕರೀತಾರೆ. ಸೊ ಭಗವಂತ ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ, ಅದಕ್ಕೂ ಕೂಡ ಸ್ಥಿತಿ ಅಥವಾ ಸ್ಥಾನ ಅಂತ ಕರೀತಾರೆ.
ವೈಕುಂಠಸ್ಯ ವಿಜಯ, ಭಗವಂತನಿಗೆ ಜಯ, ದುಷ್ಟರ ಮೇಲೆ ಜಯ, ಭಕ್ತರ ಅಥವಾ ಜೀವಿಗಳ ಒಂದು ರಕ್ಷಣೆ. ಅದಕ್ಕೆ ಸ್ಥಾನಂ ಸ್ಥಿತಿ ವೈಕುಂಠ ವಿಜಯ. ಪೋಷಣಂ ತದ್ ಅನುಗ್ರಹ. ಪೋಷಣ ಅಂದರೆ ತನ್ನ ಭಕ್ತರ ಪೋಷಣೆ ಅಥವಾ ಪಾಲನೆ ಮಾಡುವುದು, ಅದಕ್ಕೆ ಪೋಷಣ ಅಂತ ಕರೀತಾರೆ. ಸೊ ಜೀವಿಗಳ ರಕ್ಷಣೆ ಮಾಡಬೇಕಾದಾಗ ಕೆಲವೊಮ್ಮೆ ಜೀವಾತ್ಮಗಳು ತಪ್ಪು ಮಾಡ್ತವೆ, ಪಾಪ ಕಾರ್ಯಗಳನ್ನು ಮಾಡ್ತಾರೆ. ಆ ಪಾಪ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಭಗವಂತ ತಮ್ಮ ಅನುಗ್ರಹವನ್ನು ಅವ್ರ ಮೇಲೆ ತೋರಿಸ್ತಾನೆ. ಅದಕ್ಕೆ ಪೋಷಣ ಅಂತ ಕರೀತಾರೆ. ಹೇಗೆ ತಂದೆ ತಾಯಿ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಕ್ಷಮಿಸ್ತಾರೆ ಅಥವಾ ಟಾಲರೇಟ್ ಮಾಡ್ತಾರೆ. ಸೊ ಅದು ಪೋಷಣೆ ಎಂದು ಮಕ್ಕಳನ್ನು ಅವರು ಬಿಡೋದಿಲ್ಲ. ಅದೇ ರೀತಿ ಭಗವಂತ ಜೀವಾತ್ಮ ಎಷ್ಟೇ ತಪ್ಪು ಮಾಡಲಿ, ಅಷ್ಟು ತಪ್ಪು ಮಾಡಿದ್ರೂ ಕೂಡ ಭಗವಂತ ಅವರನ್ನೇನು ಬಿಡೋದಿಲ್ಲ. 6ನೇ ಸ್ಕಂದದಲ್ಲಿ ಇದರ ವರ್ಣನೆ ಬರುತ್ತೆ. ಹಲವಾರು ವರ್ಣನೆಗಳಿದೆ. ಮೊದಲನೇದಾಗಿ ಅಜಾಮಿಲ ಒಂದು ತಪ್ಪು ಮಾಡಿದ್ದ. ಸೊ ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಅವನು ವೈಶ್ಯ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಂಡು ತನ್ನ ದುಷ್ಕಾರ್ಯಗಳನ್ನು ಮಾಡಿ ಚರಿತ್ರಹೀನನಾದ. ಅಷ್ಟು ಪಾಪವನ್ನು ಮಾಡಿದರೂ ಕೂಡ ಅವನು ಭಗವಂತನನ್ನು ನಾಮಸ್ಮರಣೆ ಮಾಡ್ದ, ಗೊತ್ತಿಲ್ಲದೆ ಮಾಡ್ದ. ಆ ಗೊತ್ತಿಲ್ಲದೆ ನಾಮಸ್ಮರಣೆ ಮಾಡಿದರೂ ಕೂಡ ಭಗವಂತ ಅವರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಇದು ಪೋಷಣೆ. ಅದೇ ಸ್ಕಂದದಲ್ಲಿ ಇನ್ನೊಂದು ಕತೆ ಬರುತ್ತೆ, ಗಜೇಂದ್ರನ ಕತೆ. ಗಜೇಂದ್ರನ ಕಥೆಯಲ್ಲಿ ಗಜೇಂದ್ರ ಅವನು ತಪ್ಪು ಮಾಡಿ ಅವನಿಗೆ ಒಂದು ಆನೆಯ ಶರೀರ ಸಿಕ್ಕಿತು. ಆ ಆನೆಯ ಶರೀರದಲ್ಲಿ ಕೂಡ ಭಗವಂತ ಅವರಿಗೆ ರಕ್ಷಣೆಯನ್ನು ಮಾಡಿಕೊಡ್ತಾನೆ. ಅದು ಪೋಷಣ. ಈ ರೀತಿ ಹಲವಾರು ಕಥೆಗಳು ಪೋಷಣದ ಬಗ್ಗೆ ಬರುತ್ತೆ. ಸೊ ಸ್ಥಿತಿ ವೈಕುಂಠ ವಿಜಯ, ಪೋಷಣಂ ತದ್ ಅನುಗ್ರಹ, ಭಗವಂತನ ವಿಶೇಷ ಕೃಪೆ, ಅದು ಪೋಷಣ. ನಂತರ ಮನ್ವಂತರಾಣಿ ಸದ್ಧರ್ಮ. ಸೊ ಇನ್ನೊಂದು ವಿಷಯ ಮನ್ವಂತರಾಣಿ. ಮನ್ವಂತರ ಅಂದರೆ ಮನುಗಳ ಒಂದು ಆಳ್ವಿಕೆ. ಸೊ ಒಂದು ಬ್ರಹ್ಮಾಜಿಯ ದಿನದಲ್ಲಿ 14 ಮನುಗಳಿದ್ದಾರೆ. ಸ್ವಯಂಭವ ಮನುವಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಡೀತಾ ಇರೋದು ವೈವಸ್ವತ ಮನು. ಸೊ ಈ ಮನುಗಳ ಒಂದು ಅವಧಿ ಏನಿದೆಯಲ್ಲ, ಅವರ ಆಳ್ವಿಕೆಯಲ್ಲಿ ಹೇಗೆ ಅವರು ಧರ್ಮ ಪಾಲನೆಯನ್ನು ಮಾಡಿದ್ರು, ಹೇಗೆ ಧರ್ಮವನ್ನು ಅವರು ರಕ್ಷಣೆ ಮಾಡಿದರು, ಹೇಗೆ ಅವರು ಭಕ್ತಿಯನ್ನು ಮಾಡಿದರು. ಸದ್ಧರ್ಮ ಅಂದರೆ ಭಕ್ತಿ. ಹೇಗೆ ಅವರು ಭಕ್ತಿಯನ್ನು ಮಾಡಿ ಭಗವಂತನನ್ನು ಪಡೆದರು ಅನ್ನುವುದರ ಒಂದು ವರ್ಣನೆ ಏನಿದೆಯಲ್ಲ, ಅದು ಸದ್ಧರ್ಮ. ಧರ್ಮ ಅಂದರೆ ಇಲ್ಲಿ ಭಕ್ತಿನೇ. ಹೇಗೆ ಅವರು ಭಕ್ತಿಯನ್ನು ಮಾಡಿ ಭಗವಂತನನ್ನು ಪಡಿತಾರೆ ಅನ್ನೋ ವಿಷಯಗಳು ಇಲ್ಲಿ ಚರ್ಚೆ ಆಗುತ್ತೆ. ಮನ್ವಂತರಾಣಿ ಸದ್ಧರ್ಮ ಊತಯ ಕರ್ಮವಾಸನ. ಊತಿ ಅಂದರೆ ಸ್ಲೈಡ್ ತೋರಿಸ್ತಾ ಇಲ್ಲ, ಇಲ್ಲಿ ನೋಡ್ಬೋದು. ಸೊ ಊತಿ ಅಂದರೆ ಊತಯ ಕರ್ಮವಾಸನ. ಕರ್ಮವಾಸನ ಅಂದರೆ ಒಂದು ಕೆಲಸ ಮಾಡುವಂತಹ, ಕಾರ್ಯ ಮಾಡುವಂತಹ ಒಂದು ವಾಸನೆ, ಇಚ್ಛೆ ಏನಿದೆಯಲ್ಲ, ಅದಕ್ಕೆ ಊತಿ ಅಂತ ಕರೀತಾರೆ. ಕಾಮ್ಯ ಕರ್ಮಾಪೇಕ್ಷೆ. ಸೊ ಅದು ಊತಿ. ಊತಿ ಕೂಡ 2 ಪ್ರಕಾರ ಇದೆ, ಶುಭ ಅಶುಭ. ಯಾರಲ್ಲಿ ಒಂದು ಒಳ್ಳೆಯ ವಾಸನೆಗಳಿರುತ್ತೆ, ಅಂದರೆ ಒಳ್ಳೆಯ ಸಂಸ್ಕಾರ ಇರುತ್ತೆ, ಅವರು ಸ್ವಾಭಾವಿಕವಾಗಿ ಭಗವಂತನ ಭಕ್ತರಾಗ್ತಾರೆ. ಯಾರಲ್ಲಿ ದುಷ್ಟ ಒಂದು ಸಂಸ್ಕಾರ ಇದೆ, ಅವರು ಸ್ವಾಭಾವಿಕವಾಗಿ ರಾಕ್ಷಸರಾಗ್ತಾರೆ. ಸೊ 7ನೇ ಸ್ಕಂದದಲ್ಲಿ ಶುಭ ಅಶುಭ ಈ 2ನ್ನು ವರ್ಣನೆ ಮಾಡಿದ್ದಾರೆ. ಸೊ ಯಾವಾಗ ಒಬ್ಬ ಭಕ್ತರ ಸಂಘವನ್ನು ಮಾಡಿ, ಗುರುಗಳ ಸಂಘವನ್ನು ಮಾಡಿ, ಅವನು ಯಾವಾಗ ಆ ಸಂಸ್ಕಾರಗಳನ್ನು ಪಡಿತಾನೋ ಆಗ ಶುಭ ಊತಿ. ಪ್ರಹ್ಲಾದ ಮಹಾರಾಜ ಇದಕ್ಕೆ ಉದಾಹರಣೆ. ಮತ್ತು ಇನ್ನೊಂದು ಅಶುಭ ಅಂದರೆ ಹಿರಣ್ಯಕಶಿಪು. ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿ ಅವನು ಅಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದ. ಸೊ ಅದಕ್ಕೆ 2 ಪ್ರಕಾರದ ಊತಿಗಳಿದೆ, ಶುಭ ಮತ್ತು ಅಶುಭ. ಅಶುಭ ಊತಿಯಿಂದ, ಅಶುಭ ಇಚ್ಛೆಗಳಿಂದ ಅವನು ಪಾಪ ಕಾರ್ಯವನ್ನು ಮಾಡಿ ದುಃಖಕ್ಕೀಡಾಗ್ತಾನೆ. ಭಗವಂತ ಅವನನ್ನು ಸಂಹಾರ ಮಾಡ್ದ. ಅದು ಯಾಕೆ ಆಯಿತು? ಹಿರಣ್ಯಕಶಿಪು ಹೇಗೆ ಹುಟ್ಟಿದ? ಕಶ್ಯಪ ಮತ್ತು ದಿತಿ ಅವರು
ಒಂದು ತಪ್ಪು ಸಮಯದಲ್ಲಿ ಅವರು ಗರ್ಭಧಾನ ಮಾಡಿದರು. ಅದ ಕಾರಣ ಆ ದುಷ್ಟ ಹುಟ್ಟಿದ. ಅದೇ ಪ್ರಹ್ಲಾದ್ ಮಹಾರಾಜ ನಾರದ ಮುನಿಗಳ ಅನುಗ್ರಹದಿಂದ ಅವನು ಶುದ್ಧ ಭಕ್ತನಾದ. ಸೊ ಈ ರೀತಿ ಊತಯ ಕರ್ಮ ವಾಸನ, ಅದು ಇನ್ನೊಂದು ವಿಷಯ. ಸೊ ಅದು 6ನೇ ವಿಷಯ ಆಯಿತು. ಸೊ ಪೂರ್ವ ಜನ್ಮದಲ್ಲಿ ಪೂರ್ವ ಕಾಲದಲ್ಲಿ ಮಾಡಿರುವಂತಹ ಕರ್ಮಗಳಿಂದ ಒಂದು ಇಚ್ಛೆಗಳು ಉಂಟಾಗುತ್ತೆ. ನಾವು ಈ ಜೀವನದಲ್ಲೂ ಕೂಡ ನೋಡ್ಬೋದು. ಯಾರೇ ಒಬ್ಬರು ದುಷ್ಟರ ಸಂಗವನ್ನು ಮಾಡಿ ಅವರು ಇದ್ದರೆ ಅವರು ದುಷ್ಟನಾಗ್ತಾನೆ. ಒಂದು ಹುಲಿ ಮರಿ ಇತ್ತು. ಆ ಹುಲಿಯ ಮರಿ ಒಂದು ಏನಂತಾರೆ ಶೀಪ್ಸ್, ಕುರಿಗಳ ಮಧ್ಯೆ ಅದು ಬೆಳೀತು. ಅದು ಕುರಿಗಳ ಥರನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಮೇ ಮೇ ಅಂತ ಕುರಿಗಳ ಥರನೇ ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದು ಹುಲಿ ಆದರೂ ಕೂಡ ಅದು ಕುರಿಯ ವ್ಯವಹಾರವನ್ನು ಕಲಿತು. ಯಾಕೆ? ಅದು ಕುರಿಗಳ ಸಂಪರ್ಕದಲ್ಲಿತ್ತು. ಸೊ ಒಂದು ದಿನ ತಾಯಿ ಹುಡುಕ್ತಾ ಬರ್ತಾಳೆ, ಎಲ್ಲಿದೆ ನನ್ನ ಮರಿ ಅಂತ. ಆಗ ನೋಡ್ತಾನೆ, ಇಲ್ಲಿದೆ ನನ್ನ ಮರಿ, ಇಲ್ಲಿದೆ ಅಂತ. ಆಗ ಹತ್ತಿರ ಹೋದಾಗ ಅದು ಮೇ ಮೇ ಅಂತ ಅದು ಕುರಿ ಥರ ಮೇಕೆ ಥರ ಅದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ತಾಯಿಗೆ ಸಿಟ್ಟು ಬರುತ್ತೆ, ಏನಿದು ನೀನು ಹುಲಿಯಾಗಿ ಈ ರೀತಿ ಮೇಕೆ ಥರ ನೀನು ಮಾತಾಡ್ತಾ ಇದೀಯ ಅಂತ. ಆದರೆ ಅವನಿಗೆ ಅರ್ಥನೇ ಆಗಲಿಲ್ಲ ನಾನು ಹುಲಿ ಅಂತ. ಆಗ ತಾಯಿ ಆ ಹುಲಿಯನ್ನು ಎತ್ಕೊಂಡು ನದಿ ಹತ್ರ ಕರ್ಕೊಂಡು ಬರ್ತಾಳೆ, ನೋಡು ನಿನ್ನ ಮುಖವನ್ನು ಅಂತ. ಆಗ ಅದು ಹುಲಿ ಮುರಿ ನೋಡುತ್ತೆ, ಓ ನನ್ನ ಮುಖ ನಿನ್ನ ಮುಖ ಒಂದೇ ಥರ ಇದೆ, ಓ ನೀನು ನನ್ನ ತಾಯಿನಾ ಅಂತ ಗೊತ್ತಾಗುತ್ತೆ. ಆಗ ಹುಲಿ ಹೇಳ್ದು, ಗರ್ಜನೆ ಮಾಡು ಅಂತ ಜೋರಾಗಿ ಗರ್ಜನೆ ಮಾಡಿ ಶಬ್ದ ಮಾಡ್ತಾಳೆ. ಆಗ ಕುರಿ ಕೂಡ ನಿಧಾನವಾಗಿ ಗರ್ಜನೆ ಮಾಡೋದನ್ನು ಕಲಿತುಬಿಡುತ್ತೆ, ಮತ್ತು ಹುಲಿ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ಯಾವ ರೀತಿಯ ಸಂಸ್ಕಾರವನ್ನು ಬೆಳೆಸ್ಕೊಂಡಿರ್ತಾನೋ, ಯಾವ ರೀತಿ ಸಂಘವನ್ನು ಬೆಳೆಸ್ಕೊಂಡಿರ್ತಾನೋ, ಅಥವಾ ಪೂರ್ವ ಜನ್ಮದಲ್ಲಿ ಯಾವ ರೀತಿ ಕಾರ್ಯಗಳನ್ನು ಮಾಡಿರ್ತಾನೋ ಅದರ ಪ್ರಕಾರ ಆ ಜೀವಾತ್ಮಕ್ಕೆ ಇಂದಿನ ಶರೀರ ಸಿಗುತ್ತೆ. ಅದೇ ರೀತಿ ನಾವು ಈಗ ಯಾವ ರೀತಿ ಕರ್ಮವನ್ನು ಮಾಡ್ತಾ ಇದ್ದೀವೋ ಅದೇ ರೀತಿ ಮುಂದಿನ ಒಂದು ಜನ್ಮ ನಮಗೆ ಸಿಗುತ್ತೆ. ಆದರೆ ಗುರುಗಳು ಮಧ್ಯೆ ಬಂದು ನಮ್ಮ ಜೀವನದ ಮಧ್ಯೆ ಪ್ರವೇಶ ಮಾಡಿ, ನೀನು ಈ ಶರೀರ ಅಲ್ಲ, ನೀನು ಭಗವಂತನ ದಾಸ, ನೀನು ಭಗವಂತನ ನಿತ್ಯ ದಾಸ ಅನ್ನುವ ಜ್ಞಾನವನ್ನು ನಮ್ಗೆ ಕೊಡ್ತಾರೆ. ನೀನು ಕುರಿ ಮರಿ ಅಲ್ಲ, ನೀನು ಹುಲಿಯ ಮರಿ, ನೀನು ಭಗವಂತನ ಒಂದು ದಾಸ, ಭಗವಂತನ ಅಂಶ, ಅದನ್ನು ತಿಳಿದುಕೊಳ್ಳುವಂಥ ಗುರುಗಳು ಒಂದು ಸದ್ಬುದ್ಧಿಯನ್ನು ತಿಳಿಸ್ತಾರೆ. ಆಗ ನಮಗೆ ಅರಿವು ಬರುತ್ತೆ, ನಾನು ಈ ದೇಹ ಅಲ್ಲ, ನಾನು ಆತ್ಮ. ಆ ದೇಹದ ಸಂಪರ್ಕದಿಂದ ನಾನು ದೇಹ ಅಂತ ತಿಳ್ಕೊತೀನಿ, ದೇಹಕ್ಕೆ ಸಂಬಂಧಿತವಾದಂತಹ ಜನರು ನನ್ನವರು ಅಂತ ತಿಳ್ಕೊತೀನಿ, ಈ ಅಹಂ ಮಮಕಾರದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅನ್ನುವ ಒಂದು ಅರಿವನ್ನು ಮೂಡಿಸ್ತಾರೆ. ನಮಗೆ ಕೃಷ್ಣನ ಸಂಪರ್ಕದಲ್ಲಿ ಕೃಷ್ಣನ ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಒದಗಿಸಿ ಕೊಡ್ತಾರೆ. ಅದಕ್ಕೆ ನಾವು ಗುರುಗಳ ಸಂಪರ್ಕ ಮತ್ತು ಭಕ್ತರ ಒಂದು ಸಂಘದಲ್ಲಿ ಇದ್ದರೆ ಅತಿ ಉತ್ತಮವಾದದ್ದು ಅಂತ ಇದರಿಂದ ತಿಳಿಬೋದು. ಸೊ ನಂತರ ಇನ್ನೊಂದು ವಿಷಯ 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ಣಿತಾಂ ಪುಂಸಾಂ ಈಶಕಥಾ ಪ್ರೋಕ್ತ ನಾನಾಖ್ಯಾನೋಪಬ್ರಹ್ಮಿತಾ. ಅವತಾರಾನುಚರಿತಂ, ಹಲವು ಅವತಾರಗಳ ಚರಿತ್ರೆಯನ್ನು ಕೇಳುವುದು. ಹರೇಶ್ಚ ಅನುವರ್ಣಿತಂ, ಮತ್ತು ಹರಿಯ ಭಕ್ತರ ವರ್ಣನೆ ಕೂಡ. ಸೊ ಕೃಷ್ಣನ ಒಂದು ವರ್ಣನೆ ಅಥವಾ ಅವರ ಚರಿತ್ರ ಭಕ್ತರ ಜೊತೆ ಸಂಬಂಧಿತವಾಗಿರುತ್ತೆ, ರೈಟ್. ಸೊ ಭಗವಂತನ ಲೀಲೆ ಮಾಡಿದರೆ ಯಾರ ಜೊತೆ ಮಾಡ್ತಾನೆ? ಭಕ್ತರ ಜೊತೆನೇ ಮಾಡ್ತಾನೆ. ಸೊ ಭಗವಂತನ ಲೀಲೆ ಮತ್ತು ಭಕ್ತರ ಒಂದು ಚರಿತ್ರವನ್ನು ಕೇಳುವುದು ಅದು ಅವತಾರಾನುಚರಿತಂ, ಈಶಾನುಕಥಾ ಅಂತ ಕರೀತಾರೆ. ಪುಂಸಾಂ ಈಶಕಥಾ ಪ್ರೋಕ್ತ ನಾನಾ ಆಖ್ಯಾನ ಉಪಬ್ರಹ್ಮಿತಾ, ಹಲವಾರು ಕಥೆಗಳಿಂದ ತುಂಬಿದೆ ಅಂತಹ ಒಂದು ಕಥೆಗಳನ್ನು ಕೇಳುವುದು ಈಶಾನುಕಥಾ. ಅದು 9ನೇ ಸ್ಕಂದದಲ್ಲಿ ಈಶಾನುಕಥಾ ಬರುತ್ತೆ. ಪರಶುರಾಮರ ಕಥೆ, ರಾಮಚಂದ್ರರ ಕಥೆ, ಮತ್ತು ಅಂತಿಮವಾಗಿ ಕೃಷ್ಣ ಮತ್ತು ಕೃಷ್ಣ ಭಕ್ತರ ಕಥೆಗಳು ಕೂಡ ಮೂಡಿಬರಿದೆ. ಅಂಬರೀಷ್ ಮಹಾರಾಜ ಮತ್ತು ನಮ್ಮ ಪರಶುರಾಮ, ರಾಮಚಂದ್ರ ಮತ್ತು ಯಯಾತಿ, ಯದು, ಇವರ ಕಥೆಗಳು ಕೂಡ 9ನೇ ಸ್ಕಂದದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರೆ. ಸೊ ಅದು 5ನೇ ಶ್ಲೋಕದಲ್ಲಿ 7ನೇ ವಿಷಯ ಆಯಿತು, ಈಶಾನುಕಥಾ. ನಂತರ ಇನ್ನೊಂದು ವಿಷಯ, ನಿರೋಧೋ ಅಸ್ಯಾನುಶಯನಂ
ಆತ್ಮನಃ ಸಹ ಶಕ್ತಿಭಿಃ. ನಿರೋಧ ಅಂದರೆ ಅನುಶಯನಂ. ಸೊ ಭಗವಂತ ಯೋಗ ನಿದ್ರೆಗೆ ಹೋದಾಗ ಈ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳಿಗೂ ಕೂಡ ಭಗವಂತನ ಶರೀರದಲ್ಲಿ ಅವು ಸೇರಿಕೊಳ್ತವೆ. ಅದಕ್ಕೆ ನಿರೋಧ ಅಂತ ಕರೀತಾರೆ, ರೈಟ್. ಅನುಶಯನಂ. ಸೊ ಈ ಸೃಷ್ಟಿ ಎಲ್ಲ ಒಂದು ಸಂಹಾರವಾದಾಗ, ಪ್ರಳಯವಾದಾಗ ಆ ಸೃಷ್ಟಿಯ ಜೊತೆ ಜೀವಾತ್ಮಗಳು ಕೂಡ ಭಗವಂತನ ಶರೀರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಅವು ಕೂಡ ಯೋಗ ನಿದ್ರಾವಸ್ಥೆಯಲ್ಲಿರ್ತವೆ. ಸೊ ಎಲ್ಲ ಚಟುವಟಿಕೆಗಳನ್ನು ನಾವು ನಿಲ್ಲಿಸಿ ಒಂದು ಹ್ಯಾಬರ್ನೇಷನ್ ಸ್ಟೇಜ್ ಅಂತ ಕರೀತಾರೆ, ಒಂದು ನಿದ್ರಾವಸ್ಥೆಗೆ, ಯೋಗ ನಿದ್ರಾ ಸ್ಥಿತಿಯಲ್ಲಿ ಅವು ಹೋಗ್ತವೆ. ಸೊ ಅದಕ್ಕೆ ನಿರೋಧ ಅಂತ ಕರೀತಾರೆ. ಈ ನಿರೋಧದ ವಿಷಯ ಮುಖ್ಯವಾಗಿ 12ನೇ ಸ್ಕಂದದಲ್ಲಿ ಬರುತ್ತೆ. ಈ ಜಗತ್ತಿನ ಪ್ರಳಯ ಮತ್ತು 4 ಪ್ರಕಾರದ ಪ್ರಳಯದ ವರ್ಣನೆ ಕೂಡ ಅಲ್ಲಿ ಬರುತ್ತೆ. ನಿತ್ಯ, ನೈಮಿತ್ತಿಕ, ಆತ್ಯಂತಿಕ, ಸೊ ಈ ರೀತಿ ಪ್ರಳಯಗಳ ವರ್ಣನೆ ಅಲ್ಲಿ ಬರುತ್ತೆ. ಮತ್ತು ಮಹಾಪ್ರಳಯ ಅಥವಾ ಆತ್ಯಂತಿಕ ಪ್ರಳಯ ಅಂದರೆ ಏನು? ಜೀವಾತ್ಮ ಈ ಭೌತಿಕ ಸೃಷ್ಟಿಯನ್ನೇ ಬಿಟ್ಟು ಭಗವಂತನ ನಿತ್ಯ ಸೇವೆಯಲ್ಲಿ ತೊಡಗುತ್ತಾನೆ. ಅದಕ್ಕೆ ಆತ್ಯಂತಿಕ ಪ್ರಳಯ ಅಂತ ಕರೀತಾರೆ. ಸೊ ಆ ಆತ್ಯಂತಿಕ ಪ್ರಳಯದ ವರ್ಣನೆ ಕೂಡ ಬರುತ್ತೆ. ಬೇರೆ ಬೇರೆ ಸ್ಕಂದಗಳಲ್ಲೂ ಬರುತ್ತೆ. ಹೇಗೆ ಮಹಾನ್ ರಾಜರು ತಮ್ಮ ಎಲ್ಲ ಭೌತಿಕ ಕಾರ್ಯಗಳನ್ನು ಬಿಟ್ಟು ಕೇವಲ ಭಗವಂತನ ಸೇವೆಯಲ್ಲಿ ತೊಡಗಿಬಿಡ್ತಾರೆ. ಸೊ 9ನೇ ಸ್ಕಂದದಲ್ಲೂ ಕೂಡ ಈ ನಿರೋಧದ ವರ್ಣನೆ, ಈ ಆತ್ಯಂತಿಕ ಪ್ರಳಯದ ವರ್ಣನೆ ಕೂಡ ಬರುತ್ತೆ. ಸೊ ಮಹಾನ್ ರಾಜರು ತಮ್ಮ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ಅವರು ವಾನಪ್ರಸ್ಥ ಅಥವಾ ಸನ್ಯಾಸವನ್ನು ಸ್ವೀಕರಿಸಿ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಬಿಡ್ತಾರೆ. ಅದರ ವರ್ಣನೆಗಳು ಕೂಡ ಬರುತ್ತೆ. ನಂತರ 9ನೇ ವಿಷಯ ಮುಕ್ತಿ. ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಸೊ ಮುಕ್ತಿ ಅಂದರೆ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಬೇರೆ ಎಲ್ಲ ರೂಪಗಳನ್ನು ಅಥವಾ ಬದಲಾವಣೆಗಳನ್ನು ನಿಲ್ಲಿಸಿ ಅವನು ತನ್ನ ಸ್ವರೂಪೇಣ ವ್ಯವಸ್ಥಿತಿ, ತನ್ನ ನಿಜವಾದ ಸ್ವರೂಪದಲ್ಲಿ ಸ್ಥಿತವಾಗ್ತಾನೆ. ಆ ನಿಜವಾದ ಸ್ವರೂಪ ಏನು? ಜೀವರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯದಾಸ. ಸೊ ಭಗವಂತನ ನಿತ್ಯ ದಾಸ. ಆತ್ಮ ಏನು? ಭಗವಂತನ ನಿತ್ಯ ದಾಸ. ಸೊ ಭಗವಂತನ ಜೊತೆ ಯಾವುದೇ ಒಂದು ಸಂಬಂಧವನ್ನು ಸ್ಥಾಪಿಸಿ, ಅದು ಶಾಂತರಸವಾಗಲಿ, ದಾಸ್ಯರಸವಾಗಲಿ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ ರಸವಾಗಲಿ, ಈ 5 ರಸಗಳಲ್ಲಿ ಅವನು ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸಿ ಅವನು ಸೇವೆಯಲ್ಲಿ ನಿರತನಾಗ್ತಾನೆ. ಅದಕ್ಕೆ ಮುಕ್ತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಜನರು ಮುಕ್ತಿ ಅಂದರೆ ನಾನು ಎಲ್ಲ ಭೌತಿಕ ತಾಪತ್ರಯದಿಂದ ಮುಕ್ತನಾಗಿ ಓಕೆ ಬ್ರಹ್ಮಜ್ಯೋತಿಯಲ್ಲಿ ವಿಲೀನವಾಗ್ತೀನಿ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಮುಕ್ತಿನೇ. ಆದರೆ ಇಲ್ಲಿ ಡೆಫಿನಿಷನ್ ಪ್ರಕಾರ ಸ್ವರೂಪೇಣ ವ್ಯವಸ್ಥಿತಿ. ಸೊ ಬ್ರಹ್ಮಜ್ಯೋತಿಯಲ್ಲಿ ವಿಲೀನವಾಗುವುದು ನಮ್ಮ ನಿಜವಾದ ಸ್ವರೂಪ ಅಲ್ಲ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದು ನಮ್ಮ ನಿಜವಾದ ಸ್ವರೂಪ. ಅದಕ್ಕೆ ಅಂತಹ ಒಂದು ಸ್ವರೂಪದಲ್ಲಿ ಸ್ಥಿತವಾಗುವುದು ನಮ್ಮ ಒಂದು ಗುರಿಯಾಗಿರಬೇಕು. ಅದೇ ಮುಕ್ತಿ, ರೈಟ್. ಸೊ ಭಗವಂತ ನಮ್ಗೆ ಕಾಯ್ತಾ ಇದ್ದಾನೆ ನಮಗೋಸ್ಕರ. ಯಾವಾಗ ಬರ್ತಾನೆ ಈ ಜೀವಾತ್ಮ, ಯಾವಾಗ ನನ್ನ ಸೇವೆಯಲ್ಲಿ ತೊಡಗ್ತಾನೆ ಅಂತ ಅವರು ಆತುರರಾಗಿದ್ದಾರೆ. ಸೊ ಆಗ ನಾವು ಕೂಡ ಭಗವಂತನ ಭಕ್ತಿಯನ್ನು ಮಾಡಿ, ಹರಿನಾಮ ಸಂಕೀರ್ತನೆಯನ್ನು ಮಾಡಿ ಭಗವಂತನ ಸೇವೆಯಲ್ಲಿ ತೊಡಗಿದರೆ ನಾವು ಕೂಡ ಮುಕ್ತರಾಗ್ತೀವಿ. ಸೊ ನಾವು ಕೂಡ ಮುಕ್ತ ಆತ್ಮರಾಗ್ತೀವಿ, ಸಿದ್ಧ ಪುರುಷರಾಗ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ಸೊ ಈ ಮುಕ್ತಿಯನ್ನು ಪಡೆಯೋದಕ್ಕೆ ಮಾರ್ಗ ಏನು? ಭಕ್ತಿ. ಸೊ ನಾಮ ಸಂಕೀರ್ತನೆ ಕಲಿಯುಗದಲ್ಲಿ ಅತಿ ಶ್ರೇಷ್ಠವಾದದ್ದು. ಸೊ ಚಾಂಟಿಂಗ್ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತು ವಿಶೇಷವಾಗಿ ಈ ಒಂದು ಹರಿನಾಮ ಮಹೋತ್ಸವ ನಡೀತಾ ಇದೆ, ವಿಶ್ವ ಹರಿನಾಮ ಮಹೋತ್ಸವ. ಈ ಒಂದು ಮಹೋತ್ಸವದಲ್ಲಿ ಎಲ್ಲರಿಗೂ ನಮಗೆ ಯಾರು ನಮ್ಮ ಸಂಪರ್ಕದಲ್ಲಿ ಯಾರಿದ್ದಾರೋ, ಯಾರು ಬರ್ತಾರೋ ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಬೇಕು. ಹರೇ ಕೃಷ್ಣ ಮಂತ್ರ ಕಾರ್ಡ್ ಕೊಡೋದಾಗಲಿ ಅಥವಾ ಹರೇ ಕೃಷ್ಣ ಸ್ಟಿಕರ್ ಕೊಡೋದಾಗಲಿ, ಅವರಿಂದ ಬಾಯಲ್ಲಿ ಉಚ್ಚಾರಣೆ ಮಾಡೋದಾಗಲಿ, ಈ ರೀತಿ ಮಾಡೋದರಿಂದ ಅವರಿಗೂ ಕೂಡ ಒಂದು ಮುಕ್ತಿಯ ಮಾರ್ಗ ಸಿಗುತ್ತೆ. ಸೊ ಹರಿನಾಮ ಸಂಕೀರ್ತನೆಯಿಂದ ಸರ್ವಸಿದ್ಧಿ ಪ್ರಾಪ್ತಿಯಾಗುತ್ತೆ. ಸೊ ಅದೇ ಮುಕ್ತಿ. ಮುಕ್ತಿ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಸೊ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾರೆ, ಆ್ಯಕ್ಚುಲಿ ನಾವೆಲ್ಲರೂ ಆನಂದವನ್ನು ಹುಡುಕ್ತಾ ಇದ್ದೀವಿ. ಸೊ ಬ್ರಹ್ಮಜ್ಯೋತಿಯಲ್ಲಿ ಆನಂದವಿಲ್ಲ, ಕೃಷ್ಣನ ಸೇವೆಯಲ್ಲಿ ಮಾತ್ರ ಆನಂದವಿದೆ. ಯಾಕೆಂದರೆ ಕೃಷ್ಣ ಸರ್ವ ಆನಂದಮಯ. ರಸೋ ವೈ ಸಹ ರಸಂ ಹಿ ಏವಾಯಂ ಲಬ್ಧ್ವಾ
ಆನಂದೀ ಭವತಿ. ಸೊ ಈ ಒಂದು ಸೂತ್ರದಲ್ಲಿ ಹೇಳ್ತಾರೆ, ರಸೋ ವೈ ಸಹ. ಸಹ ಅಂದರೆ ಇಲ್ಲಿ ಕೃಷ್ಣ ಎಲ್ಲ ರಸಗಳಿಂದ ತುಂಬಿದ್ದಾನೆ. ಈ ರಸೋ ವೈ ಸಹ, ಕೃಷ್ಣನೇ ರಸ. ರಸ ಅಂದರೆ ಆನಂದ. ಸೊ ಊಟದಲ್ಲೂ ಕೂಡ ರಸ ಅಥವಾ ಟೇಸ್ಟ್ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ರಸಮ್ ಅಂತ ಕರಿತಾವಲ್ಲ, ರಸ ಇದೆ, ಅಲ್ಲಿ ಟೇಸ್ಟ್ ಇದೆ. ಕೃಷ್ಣನಲ್ಲಿ ಎಲ್ಲ ರಸಗಳಿದೆ, ಎಲ್ಲ ಥರದ ಭಾವನೆಗಳು ಕೃಷ್ಣನಲ್ಲಿ ಇದೆ. ಸೊ ರಸೋ ವೈ ಸಹ ರಸಂ ಹಿ ಏವ ಅಯಂ ಲಬ್ಧ್ವಾ. ನಮಗೂ ಕೂಡ ಕೃಷ್ಣನ ಒಂದು ಸಂಪರ್ಕ, ಸೇವೆ ದೊರಕಿದರೆ ಆ ರಸ ಸಿಗುತ್ತೆ. ಆನಂದೀ ಭವತಿ, ಆತ್ಮ ಆನಂದೀ ಭವತಿ, ಅವನು ಆನಂದಮಯವಾಗ್ತಾನೆ. ಸೊ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಮತ್ತು ಶ್ರೀಮದ್ ಭಾಗವತದಲ್ಲೂ ಕೂಡ ಎಲ್ಲ ರಸಗಳಿದೆ. ಶ್ರೀಮದ್ ಭಾಗವತಂ ರಸಮಾಲಯಂ. ಸೊ ಭಾಗವತ ರಸಮಾಲಯ. ಸೊ ಭಾಗವತದಲ್ಲೂ ಕೂಡ ಎಲ್ಲ ರಸಗಳ ಒಂದು ವರ್ಣನೆ ಇದೆ. ಸೊ ಭಾಗವತವನ್ನು ಓದುವುದರಿಂದ, ಕೇಳುವುದರಿಂದ ನಮಗೂ ಕೂಡ ಆ ರಸದ ಒಂದು ಹನಿ, ಒಂದು ಕಣ ಲಭ್ಯವಾಗುತ್ತೆ. ಸೊ ಇದು ಮುಕ್ತಿಯ ವಿಷಯ. ಸೊ 9 ವಿಷಯಗಳಾಯಿತು. 10ನೇ ವಿಷಯ ಏನು? ಆಶ್ರಯ. ಆಭಾಷಶ್ಚ ನಿರೋಧಶ್ಚ ಯತೋಸ್ತಿ ಅಧ್ಯವಸೀಯತೆ. ಸ ಆಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ. ಸೊ ಇದು 10ನೆಯ ವಿಷಯ. ಸೊ ಭಗವಂತ ಪರಮಚೇತನ ಅಥವಾ ಪರಮಾತ್ಮನಂತೆ ಪ್ರಸಿದ್ಧನಾದ ಪರಮಪುರುಷನು ವಿಶ್ವ ಅಭಿವ್ಯಕ್ತಿಯ ಪರಮ ಮೂಲನು ಹಾಗೂ ಅದರ ಆಶ್ರಯ ಮತ್ತು ವಿಸರ್ಜನೆಯ ಮೂಲನೂ ಆಗಿದ್ದಾನೆ. ಹಾಗೆ ಅವನು ಪರಮ ಮೂಲ ಉಗಮ ಸ್ಥಾನ, ಪರಮ ಸತ್ಯನಾಗಿದ್ದಾನೆ. ಸೊ ಭಗವಂತ ಎಲ್ಲ ಸೃಷ್ಟಿ ಮತ್ತು ಪಾಲನೆ ಮತ್ತು ನಿರೋಧ ಎಲ್ಲದಕ್ಕೂ ಮೂಲ ಕಾರಣ ಅವರೇ. ಸೊ ಅದಕ್ಕೆ ಅವನು ಎಲ್ಲ ಸೃಷ್ಟಿಗೆ ಆಶ್ರಯನಾಗಿದ್ದಾನೆ, ಆಶ್ರಯ ತತ್ವನಾಗಿದ್ದಾನೆ. ಅದಕ್ಕೆ ಅವರಿಗೆ ಪರಮಾತ್ಮೇತಿ ಶಬ್ದತೆ, ಪರಮಾತ್ಮ ಅಂತ ಕರೀತಾರೆ, ಅಥವಾ ಪರಂ ಬ್ರಹ್ಮ ಅಂತ ಕೂಡ ಕರೀತಾರೆ. ಸ ಆಶ್ರಯ ಪರಂ ಬ್ರಹ್ಮ ಪರಮ ಆತ್ಮೇತಿ ಶಬ್ದತೆ. ಸೊ ಅಲ್ಟಿಮೇಟ್. ಸೊ ಕೃಷ್ಣ ಇಸ್ ದ ಅಲ್ಟಿಮೇಟ್ ಪರ್ಸನಾಲಿಟಿ. ಅದಕ್ಕೆ 10ನೇ ವಿಷಯ ಏನಿದೆಯಲ್ಲ, ಅದು ಸಮ್ಮಂ ಬೋನಮ್ ಅಂತ ಕರೀತಾರೆ. ಅಂದರೆ ಅತಿ ಒಂದು ಟಾಪ್ ಮೋಸ್ಟ್ ಟಾಪಿಕ್ ಆಫ್ ಶ್ರೀಮದ್ ಭಾಗವತಂ ಈಸ್ ಕೃಷ್ಣ. ಸೊ ಕೃಷ್ಣನ ಒಂದು ಶ್ರೇಷ್ಠತೆಯ ಬಗ್ಗೆ ಹಲವಾರು ಆಚಾರ್ಯರು ಹಲವಾರು ಕೊಟೇಶನ್ಸ್ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ ಪ್ರವರ್ತತೆ. ಶ್ರೀಮದ್ ಭಗವದ್ಗೀತೆ ಹೇಳ್ತಾರೆ, ನಾನೇ ಎಲ್ಲ ಸೃಷ್ಟಿಗೆ ಮೂಲ ಅಂತ. ಕೃಷ್ಣಸ್ತು ಭಗವಾನ್ ಸ್ವಯಂ. ಸ್ವಯಂ ಭಗವಾನ್ ಯಾರು? ಕೃಷ್ಣನೇ ಅಂತ ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ವರ್ಣನೆ ಬರುತ್ತೆ. ಮತ್ತು ಶ್ರೀಮದ್ ಭಾಗವತ ಕೃಷ್ಣನ ಅವತಾರ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ ಕಲೋ ನಷ್ಟದೃಶಾಮೇಶ ಪುರಾಣಾರ್ಕೋಧುನೋದಿತಃ. ಸೊ ಕೃಷ್ಣ ಅಂತರ್ಧಾನವಾದ ಮೇಲೆ ಶ್ರೀಮದ್ ಭಾಗವತ ಈ ಭೂಮಿ ಮೇಲೆ ಅವತರಿಸಿತು. ಸೊ ಭಾಗವತ ಗ್ರಂಥ ಕೃಷ್ಣನ ಇನ್ನೊಂದು ಸ್ವರೂಪ, ಕೃಷ್ಣನ ಅವತಾರ ಅಂತ ಹೇಳ್ತಾರೆ. ಮತ್ತು ಚತುಶ್ಲೋಕಿ ಭಾಗವತದಲ್ಲೂ ಕೂಡ ಕೃಷ್ಣ ಹೇಳ್ತಾರೆ, ಅಹಂ ಏವ ಆಸಂ ಏವಾಗ್ರಿ ನ ಅನ್ಯತ್ ಯತ್ಸದ್ ಅಸತ್ಪರಃ. ಈ ಜಗತ್ತಿನಲ್ಲಿ ಏನೇ ನೋಡು ಎಲ್ಲ ನಾನೇ, ನನ್ನ ಒಂದು ಸ್ವರೂಪ ಅಂತ ಭಗವಂತ ಹೇಳಿದ. ಸೊ ಎಲ್ಲದಕ್ಕೂ ಆಶ್ರಯ ಕೃಷ್ಣನೇ. ಈ ಕೃಷ್ಣನಿಂದೆಲ್ಲ ಹೊರಹೊಮ್ಮತ್ತೆ, ಕೃಷ್ಣನ ಮೇಲೆ ಅದು ಆಶ್ರಿತವಾಗಿದೆ. ಅದಕ್ಕೆ ಕೃಷ್ಣ ಎಲ್ಲರಿಗೂ ಆಶ್ರಯ. ಸೊ ಈ ರೀತಿ ಭಗವಂತನ ಒಂದು ವೈಶಿಷ್ಟ್ಯ ವರ್ಣನೆ ಈ ಆಶ್ರಯ ತತ್ವವಾಗಿದೆ. ಸೊ ಇಟ್ ಇಸ್ ದ ಅಲ್ಟಿಮೇಟ್ ಶೆಲ್ಟರ್. ಸೊ it is concluded by studying complete Srimad Bhagavatam that Lord Sri Krishna is the ultimate summum bonum, the ultimate source of all energy. So ಶ್ರೀಮದ್ ಭಾಗವತ ಓದುವುದರಿಂದ ಒಂದು ಕನ್ಕ್ಲೂಷನ್ ಏನು, ಒಂದು ಸಾರಾಂಶ ಏನು ತಿಳ್ಕೊಬೇಕಂದ್ರೆ, ಕೃಷ್ಣನೇ ಎಲ್ಲದಕ್ಕೂ ಮೂಲ. ಜನ್ಮಾದಿ ಅಸ್ಯತಃ, ಎಲ್ಲದಕ್ಕೂ ಜನ್ಮ ಕೃಷ್ಣನೇ ಅಂತ ಅರ್ಥ ಮಾಡ್ಕೋಬೇಕು. ಅದೇ ಆಶ್ರಯ ತತ್ವವಾಗಿದೆ. ಈ ರೀತಿ 10 ವಿಷಯಗಳ ವರ್ಣನೆ ಮಾಡಿದ ಮೇಲೆ, ಈ 10 ಗುಣಲಕ್ಷಣಗಳ ವರ್ಣನೆ ಮಾಡಿದ ಮೇಲೆ ಇಲ್ಲಿ ಶುಕದೇವ ಗೋಸ್ವಾಮಿಯವರು ಹೇಳ್ತಾರೆ, ಹೇಗೆ ಕೃಷ್ಣ ಎಲ್ಲ ಆಶ್ರಯಕ್ಕೂ ಆಶ್ರಯ ಅಂತ. ಅದನ್ನು ವರ್ಣನೆ ಮಾಡೋದಕ್ಕೆ 3 ವಿಷಯಗಳನ್ನು ಇಲ್ಲಿ ಅವರು ತರ್ತಾರೆ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಅಂತ.
ಯೋಧ್ಯಾತ್ಮಿಕೋಯಂ ಪುರುಷಃ ಸೋಸಾವ್ ಏವಾದಿದೈವಿಕಃ ಯಸ್ತ್ರೋ ಭಯವಿಚ್ಛೇದಃ ಪುರುಷೋ ಹಿ ಆದಿಭೌತಿಕಃ. ಸೊ ಜೀವಾತ್ಮಕ್ಕೆ ಮೂರು ಏನಂತಾರೆ, ಒಂದು ಶರೀರದಲ್ಲಿ ಈ ಶರೀರಕ್ಕೆ ಅಧಿಭೂತ ಅಂತ ಕರೀತಾರೆ. ಅಧಿದೈವ ಅಂದರೆ ಇಂದ್ರಿಯ ದೇವತೆಗಳು, ಮತ್ತು ಅಧ್ಯಾತ್ಮ ಅಂದರೆ ಇಂದ್ರಿಯಗಳು. ಸೊ ಅಂದರೆ ಪುರುಷ ಆತ್ಮಕ್ಕೆ ಇಂದ್ರಿಯಗಳಿದೆ, ಆತ್ಮಕ್ಕೆ ಒಂದು ದೇಹ ಕೂಡ ಇದೆ. ಸೊ ಇದಕ್ಕೆ ಅಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಅಂತ ಕರೀತಾರೆ. ಸೊ ಅಧಿಭೂತ ಅಂದರೆ ಒಂದು ಸ್ಥೂಲ ಇಂದ್ರಿಯಗಳು, ಅದಕ್ಕೆ ಅಧಿಭೂತ ಅಂತ ಕರೀತಾರೆ. ಅಧ್ಯಾತ್ಮ ಅಂದರೆ ಸೂಕ್ಷ್ಮ ಇಂದ್ರಿಯಗಳು. ಅಧಿದೈವ ಅಂದರೆ ಆ ಇಂದ್ರಿಯಗಳ ದೇವತೆಗಳು. ಸೊ ಈ ಮೂರು ತತ್ವಗಳು ಜೀವಾತ್ಮಕ್ಕೆ ಕೊಟ್ಟಿದ್ದಾರೆ, ಭೌತಿಕ ಶರೀರದಲ್ಲಿದೆ. ಈ ಮೂರುಗಳಿಂದ ಜೀವಾತ್ಮ ಕೆಲಸ ಮಾಡ್ತಾನೆ. ಒಂದು ಇರಲಿಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ಏಕಮೇಕತರಾಭಾವೇ ಯದಾ ನೋಪಲಭಾಮಹೇ ತೃತೀಯಂ ತತ್ರ ಯೋ ವೇದ ಸ ಆತ್ಮ ಸ್ವಾಶ್ರಯಾಶ್ರಯಃ. ಸೊ ಪ್ರಭಾದ ಉದಾಹರಣೆ ಕೊಡ್ತಾರೆ. ಸಪೋಸ್ ಕಣ್ಣುಗಳನ್ನು ತಗೊಳ್ಳಿ. ನಮಗೆ ಕಣ್ಣು ಇದೆ, ಇಲ್ಲಿ ಒಂದು ಮಾಂಸದಿಂದ ನಿರ್ಮಾಣವಾದಂತಹ ಕಣ್ಣಿದೆ, ಗ್ರಾಸ್ ಐಬಾಲ್. ಸೂರ್ಯ ಇದ್ದಾನೆ, ಮತ್ತು ನೋಡುವಂಥ ವಸ್ತು ಇದೆ, ಮೂರು ವಸ್ತುಗಳಿದೆ. ಓಕೆ, ಸೂರ್ಯ, ಕಣ್ಣು ಮತ್ತು ವಸ್ತುಗಳು. ಸೊ ಸೂರ್ಯ ಇಲ್ಲದೆ ಇದ್ದರೆ ನಾವು ನೋಡೋಕ್ಕಾಗಲ್ಲ. ಕಣ್ಣಿದ್ದರೂ ಸೂರ್ಯ ಇಲ್ಲ ಅಂದರೆ, ಕತ್ತಲಿದ್ದರೆ ನಾವು ಏನೂ ನೋಡೋಕ್ಕಾಗಲ್ಲ. ಕಣ್ಣಿದ್ದು ಸೂರ್ಯ ಇಲ್ಲ ಅಂದರೆ ನಮಗೇನು ಕಾಣೋದೇ ಇಲ್ಲ, ರೈಟ್? ಸೊ ಕಣ್ಣು ಇಲ್ಲದೆ ಇದ್ದು ಸೂರ್ಯ ಇದ್ದರೆ ನಮಗೇನು ಕಾಣೋದಿಲ್ಲ. ಸೊ ಏನು ಉಪಯೋಗ? ಸೊ ಅದೇ ರೀತಿ ಕಣ್ಣಿದ್ದರೂ ಸೂರ್ಯ ಇದ್ದರೂ ನೋಡೋಕ್ಕೆ ವಸ್ತುಗಳಿಲ್ಲ ಅಂದರೆ ಏನೂ ಆಗೋದಿಲ್ಲ. ಸೊ ತನ್ನ ಮಾತುಗಳು ಇರಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಮೂರು ಇದ್ದರೆ ಮಾತ್ರ ಅದು ಕಣ್ಣು ಒಂದು ಉಪಯೋಗಕ್ಕೆ. ಒಂದರ ಅಭಾವ ಇದ್ದರೆ, ಈ ಮೂರರಲ್ಲಿ ಒಂದು ಇಲ್ಲ ಅಂದರೆ ಆ ಇಂದ್ರಿಯ ಕಾರ್ಯ ಮಾಡೋಕ್ಕಾಗೋದಿಲ್ಲ, ಉಪಯೋಗನೇ ಇಲ್ಲ. ಅದೇ ರೀತಿ ನಾಲಿಗೆ, ಅದೇ ರೀತಿ ಕಿವಿಗೆ, ರೈಟ್? ಕಿವಿಗೆ ಕಿವಿ ಇದೆ, ಮತ್ತು ಶಬ್ದ ಇರಬೇಕು, ಮತ್ತು ಕಿವಿಯ ದೇವತೆಗಳು, ದಿಗ್ದೇವತೆಗಳು ಇರಬೇಕು. ಸೊ ಈ ರೀತಿ ಇಂದ್ರಿಯ ದೇವತೆ ಮತ್ತು ಇಂದ್ರಿಯ ವಸ್ತು. ಸೊ ಈ ಮೂರು ಇದ್ದರೆ ಮಾತ್ರ ಒಂದು ಕಣ್ಣು ಕಾಣೋದಕ್ಕೆ ಸಾಧ್ಯವಾಗುತ್ತೆ, ಅಥವಾ ಕಿವಿ ಕೇಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆದರೆ ಭಗವಂತ ಇದರ ಮೇಲೆ ನಿರ್ಭರವಾಗಿಲ್ಲ. ಆತ್ಮ ಸ್ವಾಶ್ರಯ ಆಶ್ರಯ. ಏನೇ ಇಲ್ಲದೇ ಇದ್ದರೂ ಕೂಡ ಭಗವಂತ ಆನಂದವಾಗಿ ತನ್ನ ಕಾರ್ಯವನ್ನು ಮಾಡಬಹುದು. ಅದಕ್ಕೆ ಸ್ವ ಆಶ್ರಯ ಅಂತ ಕರೀತಾರೆ. ಸೊ ಭಗವಂತ ತನ್ನ ಯಾರ ಮೇಲೆ ಅವಲಂಬಿಸಿಲ್ಲ, ಎಲ್ಲದಕ್ಕೂ ಆಶ್ರಯ ಕೃಷ್ಣನೇ. ಹೀ ಈಸ್ ದ ಸುಪ್ರೀಮ್ ಶೆಲ್ಟರ್. ಓಕೆ, ಬಟ್ ದ ಸುಪ್ರೀಮ್ ಬೀಯಿಂಗ್ ಹೂ ಸೀಸ್ ಎವ್ರಿ ಒನ್ ಆಫ್ ದೆಮ್ ಆ್ಯಸ್ ದ ಶೆಲ್ಟರ್ ಆಫ್ ದ ಶೆಲ್ಟರ್ ಈಸ್ ಇಂಡಿಪೆಂಡೆಂಟ್ ಆಫ್ ಆಲ್. ಅವರು ಸ್ವತಂತ್ರರಾಗಿದ್ದಾರೆ, ಯಾಕೆಂದರೆ ಅವರು ಬೇರೆಯವ್ರ ಮೇಲೆ ಆಶ್ರಯವನ್ನು ಪಡೆದಿಲ್ಲ. ನಾವು ಕಾರ್ಯ ಮಾಡಬೇಕಾದ್ರೆ ನಮಗೆ ಇಂದ್ರಿಯಗಳು ಬೇಕು, ಇಂದ್ರಿಯ ದೇವತೆಗಳು ಬೇಕು, ನಂತರ ಇಂದ್ರಿಯ ವಸ್ತುಗಳು ಬೇಕು. ಆಗ ಮಾತ್ರ ನಾವು ಕಾರ್ಯ ಮಾಡೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ನಾನೀಗ ಮಾತಾಡ್ತಾ ಇದ್ದೀನಿ. ಮಾತಾಡೋದಕ್ಕೆ ನಮಗೆ ನಾಲಿಗೆ ಬೇಕು. ನಾಲಿಗೆ ಇಲ್ಲಾಂದರೆ ಮಾತಾಡೋಕ್ಕಾಗಲ್ಲ. ನಾಲಿಗೆ ಇದ್ದರೂ ಕೂಡ ಆ ದೇವತೆ, ಅಗ್ನಿ ದೇವತೆ, ಅದು ಅವರ ಅನುಗ್ರಹ ಇರಬೇಕು. ಯಾಕೆಂದರೆ ವಾಕ್ಶಕ್ತಿಗೆ ದೇವತೆ ಯಾರು? ಅಗ್ನಿದೇವರು. ಅವರು ಅನುಮತಿ ಕೊಟ್ಟಾಗ ಮಾತ್ರ ಮಾತಾಡೋಕ್ಕೆ ಸಾಧ್ಯವಾಗುತ್ತೆ, ರೈಟ್? ಸೊ ನಾವು ಸ್ವತಂತ್ರರಲ್ಲ, ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸಿದ್ದೀವಿ, ನಿರ್ಭರವಾಗಿದ್ದೀವಿ. ಆದರೆ ಭಗವಂತ ಸ್ವ ಆಶ್ರಯ ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದಾರೆ. ಅದಕ್ಕೆ ಕೃಷ್ಣನೇ ಆಶ್ರಯ ತತ್ವ ಅಂತ ಇಲ್ಲಿ ಇನ್ನೊಂದು ರೀತಿಯಲ್ಲಿ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದು 9ನೇ ಶ್ಲೋಕ ಆಯಿತು. ಈಗ ಶ್ಲೋಕ ಕ್ರಮಾಂಕ 10ರಿಂದ 35ರವರೆಗೆ ಸರ್ಗದ ಸೃಷ್ಟಿ ಆಗುತ್ತೆ. ಈ ಸರ್ಗದ ಸೃಷ್ಟಿ ನಾವು ಆಲ್ರೆಡಿ ನೋಡಿದ್ದೀವಿ. ಹೇಗೆ ಭಗವಂತ ಪ್ರಧಾನವನ್ನು ತನ್ನ ದೃಷ್ಟಿಪಾತ ಮಾಡಿದಾಗ ಅಲ್ಲಿಂದ ಎಲ್ಲ 24 ಅಂಶಗಳು ಬರುತ್ತೆ. ನಂತರ ಬ್ರಹ್ಮಾಂಡದ ಸೃಷ್ಟಿಗಳಾಗುತ್ತೆ. ಬ್ರಹ್ಮಾಂಡದಲ್ಲಿ ಗರ್ಭದಕ್ಷ ವಿಷ್ಣು ಬರ್ತಾರೆ. ಗರ್ಭದಕ್ಷ ನಾಭಿಯಿಂದ
ಬ್ರಹ್ಮಾಜಿ ಹುಟ್ಟುತ್ತಾರೆ. ಸೊ ಮತ್ತು ಬ್ರಹ್ಮಾಜಿ ದ್ವಿತೀಯ ಸೃಷ್ಟಿಯನ್ನು ಮಾಡ್ತಾರೆ. ಇದರೆಲ್ಲ ವರ್ಣನೆ ಕೇಳಿದ್ದೀವಿ. ಆದರೆ ಇಲ್ಲಿ ಮತ್ತೆ ಅದರ ವರ್ಣನೆ ಬರುತ್ತೆ, ತುಂಬ ವಿವರವಾಗಿ ಬರುತ್ತೆ, ಒಂದು 15 ಶ್ಲೋಕಗಳಲ್ಲಿ. ಇದರ ಉದ್ದೇಶ ಏನಂದರೆ, ಭಗವಂತ ತಿನ್ನೋದಕ್ಕೆ ಇಚ್ಛೆಪಟ್ಟಾಗ ಆಗ ನಾಲಿಗೆ ನಿರ್ಮಾಣವಾಗುತ್ತೆ, ನಾಲಿಗೆ ಸೃಷ್ಟಿಯಾಗುತ್ತೆ. ನಂತರ ನಾಲಿಗೆ ಬೇಕಾದಂತಹ ಸ್ವಾದ ಅಥವಾ ಟೇಸ್ಟ್ ನಿರ್ಮಾಣವಾಗುತ್ತೆ. ಸೊ ಭಗವಂತನ ಇಚ್ಛೆಯಿಂದ ಎಲ್ಲ ನಿರ್ಮಾಣವಾಗುತ್ತೆ ಅನ್ನೋದು ತೋರಿಸೋದಕ್ಕೆ ಇದು ವರ್ಣನೆ ಇದೆ. ರೈಟ್. ಹಿಂದಿನ ಅಧ್ಯಾಯಗಳಲ್ಲಿ, ಪ್ರಥಮ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಹೇಗೆ ಅಲ್ಲಿ ವಿರಾಟ್ ರೂಪದ ವರ್ಣನೆ ಇತ್ತು. ಅದರ ಉದ್ದೇಶ ಏನು? ಅದರ ಉದ್ದೇಶ ಯೋಗಿಗಳ ಧಾರಣಾಶ್ರಯ. ಸೊ ಯೋಗಿಗಳ ಧಾರಣಾಶ್ರಯ ಭಗವಂತ. ಸೊ ಭಗವಂತನ ವಿರಾಟ ರೂಪ. ಸೊ ಯಾರು ಅಶುದ್ಧ ಯೋಗಿಗಳಿದ್ದಾರೆ ಅವರು ಇದರ ಮೇಲೆ ಧ್ಯಾನ ಮಾಡ್ತಾರೆ ಅಂತ ಹೇಳಿದರು. ಮತ್ತು ಇನ್ನೊಂದು ವರ್ಣನೆ ಬರುತ್ತೆ 6ನೇ ಅಧ್ಯಾಯದಲ್ಲಿ. ಅಲ್ಲಿ ಪುರುಷ ಸೂಕ್ತದ ದೃಢೀಕರಣೆ. ಅಲ್ಲಿ ಭಗವಂತನೇ ಎಲ್ಲ ಭೌತಿಕ ಪದಾರ್ಥಗಳ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ. ಸೊ ಎಲ್ಲವೂ ಭಗವಂತನಿಂದಲೇ ಬರ್ತಾ ಇದೆ ಅಂತ ತೋರಿಸೋದಕ್ಕೆ. ಮತ್ತು ಇಲ್ಲಿ 10ನೇ ಅಧ್ಯಾಯದಲ್ಲಿ ಭಗವಂತನ ಇಚ್ಛೆ ಮಾಡಿದಾಗ ಜೀವಾತ್ಮಗಳಿಗೆ ಇಂದ್ರಿಯಗಳು ಸಿಗುತ್ತೆ. ಭಗವಂತನಿಗೆ ಮಾತಾಡೋದಕ್ಕೆ ಇಚ್ಛೆ ಆಯಿತು, ಆಗ ನಾಲಿಗೆ ಸೃಷ್ಟಿ ಆಯಿತು. ಆಗ ಜೀವಿಗಳು ಕೂಡ ನಾಲಿಗೆ ಸಿಕ್ತು. ಸೊ ಜೀವಿಗಳು ಕೂಡ ಹಸುವಾಯಿತು. ಭಗವಂತನಿಗೆ ಹಸುವಾದಾಗ ಹಂಗರ್ ಸೃಷ್ಟಿಯಾಗುತ್ತೆ, ಆಗ ಊಟ ಸೃಷ್ಟಿಯಾಗುತ್ತೆ. ಅದೇ ರೀತಿ ಜೀವಿಗಳಿಗೆ ಹಸುವಾದಾಗ ಅವರು ಕೂಡ ಒಂದು ಊಟ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಸೊ ಲಿವಿಂಗ್ ಎನಿಟೀಸ್ ರಿಸೀವ್ ಮಟಲ್ ಬಾಡೀಸ್ ವಿಚ್ ಆರ್ ಫಸ್ಟ್ ಸ್ಯಾಂಕ್ಷನ್ ಬೈ ದ ಲಾರ್ಡ್ ಬೇಸ್ಡ್ ಆನ್ ದೇರ್ ಡಿಸೈರ್ಸ್. ಸೊ ಜೀವಾತ್ಮಗಳ ಇಚ್ಛೆಗಳು ಭಗವಂತನ ಇಚ್ಛೆಯಂತೆ ಪೂರ್ಣವಾಗುತ್ತೆ ಅಂತ ಕೂಡ ಇಲ್ಲಿ ನೋಡ್ಬೋದು ನಾವು. ಸೊ ಇಲ್ಲಿ ಒಂದು ತತ್ವ ಇದೆ, ಅದು ಇದನ್ನು ಸ್ವಲ್ಪ ಫಾಸ್ಟಾಗಿ ನಾವು ನೋಡೋಣ, ಯಾಕಂದರೆ ಆಲ್ರೆಡಿ ಡಿಸ್ಕಸ್ ಆಗಿದೆ ಇದು. ಪುರುಷೋ ಅಂಡಂ ವಿನಿರ್ವಿದ್ಯ ಯದಾಸೋ ಸ ವಿನಿರ್ಗತಃ ಆತ್ಮನೋ ಅಯನಂ ಅನ್ವಿಚ್ಛನ್ ಆಪೋ ಅಸೃಕ್ಷಿ ಶುಚಿ. ಸೊ ಭಗವಂತ ಈ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡಿ ಬ್ರಹ್ಮಾಂಡದ ಒಳಗೆ ಒಂದು ಗರ್ಭೋದಕ ಸಾಗರ ಜಲಂ ಶುಚಿ, ಒಂದು ಶುದ್ಧ ಜಲವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಅವರು ಮಲಗ್ತಾರೆ. ಓಕೆ, ಅನುಶಯನಂ. ನಂತರ ತಾಸು ಅವಾತ್ಸೀತ್ ಸ್ವಸೃಷ್ಟಾಸು ಸಹಸ್ರಂ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದ್ ಆಪ ಪುರುಷೋದ್ಭವ. ಸೊ ಭಗವಂತ ನಿರಾಕಾರ ವ್ಯಕ್ತಿ ಅಲ್ಲ, ಭಗವಂತ ಸಾಕ್ಷಾತ್ ನಾರಾಯಣ. ಸೊ ಅದು ನೀರೇನಿದೆಯಲ್ಲ ಅದಕ್ಕೂ ಕೂಡ ನಾರ ಅಂತ ಕರೀತಾರೆ. ಸೊ ನಾರ ಅಯನ, ಆ ಒಂದು ದಿವ್ಯವಾದ ನೀರಿನ ಮೇಲೆ, ಜಲದ ಮೇಲೆ ಅವರು ಶಯನ ಮಾಡ್ತಾರೆ, ಅದಕ್ಕೆ ನಾರಾಯಣ ಅಂತ ಅವರಿಗೆ ಹೆಸರು. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದ್ ಅನುಗ್ರಹದ ಸಂತಿ ನ ಸಂತಿ ತದ್ ಉಪೇಕ್ಷಯ. ಸೊ ಎಲ್ಲ ಭೌತಿಕ ವಸ್ತುಗಳು, ದ್ರವ್ಯ ಮತ್ತು ಕರ್ಮ, ಜೀವಾತ್ಮಗಳ ಕರ್ಮ, ಮತ್ತು ಕಾಲ ಮತ್ತು ಜೀವಿಗಳ ಸ್ವಭಾವ ಎಲ್ಲವೂ ಭಗವಂತನ ಅನುಗ್ರಹದಿಂದ ಮಾತ್ರ ಅಸ್ತಿತ್ವಕ್ಕೆ ಬರುತ್ತೆ. ಸಂತಿ ಯದ್ ಅನುಗ್ರಹತಃ ಸಂತಿ ನ ಸಂತಿ ತದ್ ಉಪೇಕ್ಷಯ. ಸೊ ಭಗವಂತನ ಇಚ್ಛೆ ಇಲ್ಲ ಅಂದರೆ ಜೀವಾತ್ಮಗಳಿಗೆ ಯಾವುದೇ ರೀತಿಯ ಶರೀರ ಕೂಡ ದೊರಕೋದಿಲ್ಲ. ರೈಟ್. ಸೊ ಭಗವಂತ ಅನುಮತಿ ಕೊಟ್ಟಾಗ ಮಾತ್ರ, ಅವರ ಅನುಗ್ರಹ ಇದ್ದಾಗ ಮಾತ್ರ ಜೀವಾತ್ಮಗಳು ತಮ್ಮ ಇಚ್ಛೆಗಳನ್ನು, ಭೌತಿಕ ಇಚ್ಛೆಗಳನ್ನು ಪೂರ್ತಿಗೊಳಿಸ್ಬೋದು. ಏಕೋ ನಾನಾತ್ವಂ ಅನ್ವಿಚ್ಛನ್ ಯೋಗತಲ್ಪಾತ್ ಸಮುತ್ತಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯೆಯ ವಿಸೃಜತ್ರಿಧಾ. ಸೊ ಬ್ರಹ್ಮಾಂಡದ ಒಳಗಡೆ ಭಗವಂತ ನಿದ್ರೆ ಮಾಡ್ತಿರ್ಬೇಕಾದ್ರೆ ಅವರ ನಾಭಿಯಿಂದ ಒಂದು ಹೊಳೆಯುವಂತಹ ಚಿನ್ನದ ಒಂದು ಕಮಲ ನಿರ್ಮಾಣವಾಗುತ್ತೆ. ಅದಕ್ಕೆ ಹಿರಣ್ಮಯಂ ವೀರ್ಯಂ ಹಿರಣ್ಮಯಂ ದೇವ ಮಾಯ ವ್ಯಸೃಜತ್ರಿಧಾ. ಸೊ ಆಗ ಸೃಷ್ಟಿ ಮಾಡಬೇಕಾದಾಗ ಆ ಕಮಲದ ಒಂದು ಹೂವು ನಿರ್ಮಾಣವಾಗುತ್ತೆ. ಅದರ ಮೇಲೆ ಬ್ರಹ್ಮಾಜಿ ಕೂಡ ನಿರ್ಮಾಣವಾಗ್ತಾರೆ, ಅವರು ಸೃಷ್ಟಿಯಾಗ್ತಾರೆ. ಅಧಿದೈವಂ ಅಥಾಧ್ಯಾತ್ಮಂ ಅಧಿಭೂತಂ ಇತಿ ಪ್ರಭು ಅಥೈಕಂ ಪೌರುಷಂ ವೀರ್ಯಂ ತ್ರಿಧಾ ಅಬಿಧ್ಯಯತ್ ತಚ್ಛೃಣು. ಸೊ ಆಗ ಭಗವಂತ ತನ್ನ ಶಕ್ತಿಯನ್ನು ವಿಭಜಿಸ್ತಾನೆ.
ಅಧಿದೈವ, ಅಧಿಆತ್ಮ, ಅಧಿಭೂತ ಅಂತ. ಓಕೆ, ಸೊ ಈ 3 ಶಕ್ತಿಗಳ ವರ್ಣನೆ ಬರುತ್ತೆ. ಅಧಿಭೂತ ಅಂದರೆ ಸ್ಥೂಲ ಇಂದ್ರಿಯ, ಅಧಿಆತ್ಮ ಅಂದರೆ ಸೂಕ್ಷ್ಮ ಇಂದ್ರಿಯ, ಮತ್ತು ಅಧಿದೈವ ಅಂದರೆ ದೇವತೆಗಳು, ಇಂದ್ರಿಯ ದೇವತೆಗಳು ಅಂತ ಕರೀತಾರೆ. ಅಂತಃಶರೀರ ಆಕಾಶಾತ್ ಪುರುಷಸ್ಯ ವಿಚೇಷ್ಟಿತಃ ಓಜಃ ಸಹೋ ಬಲಂ ಜಜ್ನೆ ತತಃ ಪ್ರಾಣೋ ಮಹಾನ್ ಅಸೂನ್. ಸೊ ಭಗವಂತನ ಶರೀರದಲ್ಲಿರುವಂಥ ಆಕಾಶದಿಂದ, ವಿರಾಟ ರೂಪದಲ್ಲಿರುವಂಥ ಆಕಾಶ ಪದಾರ್ಥದಿಂದ ಏನು ಸೃಷ್ಟಿಯಾಯಿತು? ಓಜಃ ಸಹೋ ಬಲಂ, ಮತ್ತು ಒಂದು ಓಜಶಕ್ತಿ ಮತ್ತು ಶಾರೀರಿಕ ಬಲಶಕ್ತಿ ನಿರ್ಮಾಣವಾಗುತ್ತೆ, ಮತ್ತು ಮಾನಸಿಕ ಶಕ್ತಿ ಕೂಡ ಸೃಷ್ಟಿಯಾಗುತ್ತೆ. ತತ ಪ್ರಾಣೋ ಮಹಾನ್ ಅಸೂನ್, ಮತ್ತು ಪ್ರಾಣಶಕ್ತಿ ಕೂಡ ನಿರ್ಮಾಣವಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದೊಂದಾಗಿ ಸೃಷ್ಟಿ ಪ್ರಾರಂಭವಾಗ್ತಾ ಇದೆ. ಈಗ ಅನುಪ್ರಾಣಂತಿ ಯಂ ಪ್ರಾಣಃ ಪ್ರಾಣತಾಂ ಸರ್ವಜಂತುಷು ಅಪಾನಂತಂ ಅಪಾನಂತಿ ನರದೇವಂ ಇವಾನುಗಾಹ. ಹೇಗೆ ನರದೇವನನ್ನು ಸೈನಿಕರು ಅಥವಾ ತನ್ನ ಸೇವಕರು ಹಿಂಬಾಲಿಸ್ತಾರೆ, ಅದೇ ರೀತಿ ಸೊ ಈ ಭಗವಂತನ ಶಕ್ತಿ ಅಥವಾ ಇಚ್ಛೆಯಂತೆ ಎಲ್ಲ ಜೀವಾತ್ಮಗಳು ಅವು ಹಿಂಬಾಲಿಸ್ತವೆ. ರೈಟ್. ಸೊ ಸಿಮಿಲರ್ಲಿ ವೆನ್ ದ ಟೋಟಲ್ ಎನರ್ಜಿ ಇಸ್ ಇನ್ ಮೋಷನ್, ಆಲ್ ಅದರ್ ಲಿವಿಂಗ್ ಎಂಟಿಟೀಸ್ ಮೂವ್. ಮತ್ತು ಎಲ್ಲ ಭಗವಂತನ ಶಕ್ತಿ ಒಂದು ನಿಂತಾಗ ಎಲ್ಲ ಜೀವಾತ್ಮಗಳ ಕ್ರಿಯೆಗಳು ಕೂಡ ನಿಂತು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಈಗ ಸೃಷ್ಟಿಯ ಪ್ರಕ್ರಿಯೆ 17ನೇ ಶ್ಲೋಕದಿಂದ 30ನೇ ಶ್ಲೋಕದಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ವಿರಾಟ್ ರೂಪದ ಆಸೆ, ಅವರಿಗೆ ತಿನ್ನಲು ಆಸೆ ಆಯಿತು, ಭಗವಂತನ ವಿರಾಟ ರೂಪಕ್ಕೆ ತಿನ್ನಲು ಆಸೆ ಆಯಿತು, ಮಾತನಾಡಲು ಆಸೆ ಆಯಿತು ಇತ್ಯಾದಿ. ಆಗೇನಾಗುತ್ತೆ, ಐಹಿಕ ಇಂದ್ರಿಯಗಳು ನಿರ್ಮಾಣವಾಗುತ್ತೆ, ಅಧಿಭೂತ. ನಂತರ ಸೂಕ್ಷ್ಮ ಇಂದ್ರಿಯಗಳು ನಿರ್ಮಾಣವಾಗ್ತವೆ, ಅಧ್ಯಾತ್ಮ. ಅದರ ಜೊತೆ ಇಂದ್ರಿಯಗಳ ದೇವತೆಗಳು, ಅಧಿದೈವ ನಿರ್ಮಾಣವಾಗ್ತವೆ. ಮತ್ತು ತನ್ಮಾತ್ರ, ಅದಕ್ಕೂ ಕೂಡ ಅಧಿಭೂತ ಅಂತ ಕರೀತಾರೆ. ತನ್ಮಾತ್ರ ಅಂದರೆ ಮಾತ್ರ ಅಂದರೆ ಶಬ್ದ, ಸ್ಪರ್ಶ, ರಸರೂಪಗಂಧ, ಇದು ತನ್ಮಾತ್ರಗಳು. ಸೊ ನಂತರ ದೈಹಿಕ ಚಟುವಟಿಕೆಗಳು ನಿರ್ಮಾಣವಾಗುತ್ತೆ. ಸೊ ಇದಕ್ಕೊಂದು ಟೇಬಲ್ ಇದೆ, ಟೇಬಲ್ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಶ್ಲೋಕ ಓದೋದಿಲ್ಲ. ಸೊ ನೋಡಿ, ಭಗವಂತನಿಗೆ ಕುಡಿಯಲು ಮತ್ತು ತಿನ್ನಲು ಆಸೆ ಆಯಿತು, ಆಗ ನಾಲಿಗೆ ಸೃಷ್ಟಿಯಾಯಿತು. ಸೊ ನಾಲಿಗೆ ಅದು ಸೂಕ್ಷ್ಮ ಇಂದ್ರಿಯ. ಜಿಹ್ವ, ಸೊ ನಾಲಿಗೆ ಸ್ಥೂಲ ಇಂದ್ರಿಯ, ಅದರ ಒಳಗಡೆ ಇದೆ ಸೂಕ್ಷ್ಮ ಇಂದ್ರಿಯ, ಅದು ಜಿಹ್ವ. ಅದಕ್ಕೆ ದೇವತೆ ಯಾರು? ವರುಣ. ಇಂದ್ರಿಯ ವಸ್ತು ಯಾವುದು? ರುಚಿ ಮತ್ತು ನೀರು. ರೈಟ್. ಮಾತನಾಡಲು ಇಚ್ಛೆ ಆಯಿತು, ಆಗ ಮುಖ ಅಥವಾ ಶಬ್ದ ಸೃಷ್ಟಿಯಾಗುತ್ತೆ. ವಾಕ್, ಅದು ಸೂಕ್ಷ್ಮ ಇಂದ್ರಿಯ. ಅಗ್ನಿದೇವರು. ಮತ್ತು ಇಂದ್ರಿಯ ವಸ್ತು ಭಾಷಣ ಅಥವಾ ಸ್ಪೀಚ್. ವಾಸನೆ, ನಾಸಿಕ, ಘ್ರಾಣ. ನಾಸಿಕ ಸ್ಥೂಲ ಇಂದ್ರಿಯ, ಘ್ರಾಣ ಸೂಕ್ಷ್ಮ ಇಂದ್ರಿಯ. ಅಶ್ವಿನಿ ಕುಮಾರರು, ಅವ್ರ ದೇವತೆಗಳು. ಮತ್ತು ವಾಸನೆ ಅಥವಾ ಭೂಮಿಯಲ್ಲಿ ಕೂಡ ವಾಸನೆ ಇದೆ. ತನ್ನನ್ನು ಮತ್ತು ಇತರರ ವಸ್ತುಗಳನ್ನು ನೋಡಲು ಇಚ್ಛೆ ಆಯಿತು, ಆಗ ಅಕ್ಷಿಣಿ, ಚಕ್ಷು, ಸೂರ್ಯ ಮತ್ತು ರೂಪ, ಇದೆಲ್ಲ ಸೃಷ್ಟಿಯಾಗುತ್ತೆ. ಸೊ ಜೀವಿಗಳಿಗೆ ಕಣ್ಣು ಸಿಗುತ್ತೆ, ಜೀವಿಗಳಿಗೆ ಚಕ್ಷು ಸಿಗುತ್ತೆ, ಜೀವಿಗಳಿಗೆ ನೋಡಲು ರೂಪ ನಿರ್ಮಾಣವಾಗುತ್ತೆ. ಸೊ ವೈದಿಕ ಧ್ವನಿಯ ಮೂಲಕ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು. ರೈಟ್. ಸೊ ವಿರಾಟ ರೂಪಕ್ಕೆ ಕೇಳೋದು ಇಚ್ಛೆ ಆದಾಗ ಕರ್ಣ ನಿರ್ಮಾಣವಾಗುತ್ತೆ. ಸೂಕ್ಷ್ಮ ಇಂದ್ರಿಯ, ಶ್ರೋತ್ರ, ದಿಗ್ದೇವತೆಗಳು, ಈ ರೀತಿ ಎಲ್ಲ ನಿರ್ಮಾಣ ಆಗುತ್ತೆ. ಅದೇ ರೀತಿ ಸೊ ಜಡ ಭೌತಿಕ ಲಕ್ಷಣಗಳನ್ನು ಗ್ರಹಿಸಲು ಅಪೇಕ್ಷಿಸಿದಾಗ ಮೃದುತ್ವ, ಏನು ಅನುಭವಿಸೋದಕ್ಕೆ ಮೃದುತ್ವ, ಕಾಠಿಣ್ಯ, ಉಷ್ಣ, ಶೀತ, ಹಗುರು ಇತ್ಯಾದಿ, ಅದಕ್ಕೆ ತ್ವಚೆ, ಸ್ಕಿನ್ ನಿರ್ಮಾಣವಾಗುತ್ತೆ. ಅದಕ್ಕೆ ದೇವತೆ ವಾಯು. ಚಟುವಟಿಕೆಗಳನ್ನು ನಿರ್ವಹಿಸಲು ಹಸ್ತ, ಕೆಲಸ ಮಾಡಲು ಹಸ್ತ, ಅದರಲ್ಲಿ ಬಲ ಇದೆ. ಇಂದ್ರದೇವ, ಕೈಗೆ ನಿಯಂತ್ರಕ ಇಂದ್ರದೇವ. ನಂತರ ಸುತ್ತಲೂ ಅಥವಾ ನಡೆದಾಡಲು ಪಾದಗಳು, ಪಾದಗಳಿಗೆ ದೇವತೆ ಉಪೇಂದ್ರ. ನಂತರ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಮಾಡಲು ಅದಕ್ಕೆ ಶಿಷ್ಣ ಅಥವಾ ಉಪಸ್ಥ ನಿರ್ಮಾಣವಾಗುತ್ತೆ, ದೇವತೆ ಪ್ರಜಾಪತಿ. ಸೊ ನಂತರ ತ್ಯಾಜ್ಯವನ್ನು ತೆಗೆದುಹಾಕಲು ಮತ್ತು ವಿಸರ್ಜನೆ ಮಾಡಲು ಗುದ, ಅದಕ್ಕೆ ದೇವತೆ ಮಿತ್ರ.
ಮತ್ತು ದೇಹವನ್ನು ಬದಲಾಯಿಸುವುದು ನಾಭಿ ಸೃಷ್ಟಿಯಾಗುತ್ತೆ. ಸೊ ಆ ಪ್ರಾಣ ಅಪಾನ ಸೂಕ್ಷ್ಮ ಇಂದ್ರಿಯಗಳು. ನಂತರ ಆಹಾರವನ್ನು ಸೇವಿಸಲು ಕುಕ್ಷಿ ಅಥವಾ ಉದರ, ಪಾನೀಯವನ್ನು ಸೇವಿಸಲು ಉದರ. ಸೊ ಇಲ್ಲಿ ಪ್ರಭುಪಾದರು ಒಂದು ತಾತ್ಪರ್ಯದಲ್ಲಿ ಬರೀತಾರೆ 29ನೇ ಶ್ಲೋಕದಲ್ಲಿ, ತುಂಬ ಮುಖ್ಯವಾಗಿದೆ. ಸೊ ಆರೋಗ್ಯಕ್ಕೆ ಕೆಲವೊಂದು ಸಲಹೆಯನ್ನು ಪ್ರಭುಪಾದರು ಇಲ್ಲಿ ಕೊಡ್ತಾರೆ. ಸೊ ಕಂಟ್ರೋಲಿಂಗ್ ಡ್ಯೂಟೀಸ್ ಆಫ್ ದ ಇಂಟೆಸ್ಟೈನ್ಸ್ ಆರ್ ರಿವರ್ಸ್. ನಮ್ಮ ಏನು ಇಂಟೆಸ್ಟೈನ್ಸ್ ಏನಿದೆಯಲ್ಲ, ಕರಳು, ಅದಕ್ಕೆ ದೇವತೆಗಳು ನದಿಗಳು. ಓಕೆ. ಆ್ಯಂಡ್ ದೋಸ್ ಆಫ್ ದ ಆರ್ಟರೀಸ್ ಆರ್ ದ ಸೀಸ್. ರಕ್ತನಾಳಗಳಿಗೆ ಸಮುದ್ರ. ಸೊ ನಾವು ಪ್ರತಿನಿತ್ಯ ಆಹಾರವನ್ನು ಸೇವಿಸೋದ್ರಿಂದ ಒಂದೊಂದು ಶರೀರಕ್ಕೆ ಶಕ್ತಿ ಸಿಗುತ್ತೆ. ಯಾಕೆಂದರೆ ಶರೀರದಲ್ಲಿ ಮಾಲಿಕ್ಯೂಲ್ಸ್ ಅಥವಾ ಸೆಲ್ಸ್ ಏನಿದೆ ಅದು ಸಾಯ್ತಾ ಇದೆ ಮತ್ತು ಹುಟ್ಟುತ್ತಾ ಇದೆ. ಸೊ ಆ ಮೆಟಬಾಲಿಸಮ್ ಆಗೋದಕ್ಕೆ ನಾವು ಆಹಾರವನ್ನು ಸೇವಿಸಬೇಕಾಗುತ್ತೆ, ರೈಟ್. ಸೊ ನೀರು ಮತ್ತು ಆಹಾರವನ್ನು ಸೇವಿಸಿದಾಗ ದೇಹಕ್ಕೆ ಒಂದು ಶಕ್ತಿ ಬರುತ್ತೆ. ಸೊ ಬಾಡಿಲಿ ಹೆಲ್ತ್ ಇಸ್ ಡಿಪೆಂಡೆಡ್ ಆನ್ ಹೆಲ್ದಿ ಆ್ಯಕ್ಷನ್ಸ್ ಆಫ್ ದ ಇಂಟೆಸ್ಟೈನ್ಸ್ ಆ್ಯಂಡ್ ಆರ್ಟರೀಸ್. ಸೊ ನಮ್ಮ ಕರಳು ಮತ್ತು ನಮ್ಮ ರಕ್ತನಾಳಗಳು ಕ್ಲೀನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. So the rivers and seas being controlled duties of the two keep the intestines and arteries in healthy order. ಸೊ ನದಿಗಳು ಮತ್ತು ಸಮುದ್ರಗಳು ಅದರ ಸಂಪರ್ಕದಲ್ಲಿದ್ದಾಗ ನಮ್ಮ ರಕ್ತನಾಳ ಮತ್ತು ನಮ್ಮ ಕರಳುಗಳು ಚೆನ್ನಾಗಿರುತ್ತಂತೆ. ಸೊ ಯಾರಿಗಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಸಮುದ್ರ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆಗ ಏನಾಗುತ್ತೆ, ನಮ್ಮ ಒಂದು ದೇಹದ ಒಂದು ಡೈಜೆಷನ್ ಪವರ್ ಮತ್ತು ನಾಭಿಯ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗುತ್ತಂತೆ ಪ್ರಭುಪಾದರು ಇಲ್ಲಿ ಬರೀತಾರೆ. ಮತ್ತು ಇನ್ನೊಂದು ತಾತ್ಪರ್ಯದಲ್ಲೂ ಕೂಡ ಬರೀತಾರೆ 3ನೇ ಸ್ಕಂದದಲ್ಲಿ. ಸೊ ಈ ರೀತಿ ಸೊ ಭಗವಂತ ಯಾವಾಗ ಚಿಂತನೆ ಮಾಡಲು ಇಚ್ಛೆ ಪಡ್ತಾರಾಗ ಹೃದಯ ನಿರ್ಮಾಣವಾಗುತ್ತೆ, ತನ್ನ ಮನಸ್ಸು ನಿರ್ಮಾಣವಾಗುತ್ತೆ. ಸೊ ಮನಃ ಚಂದ್ರ ಸಂಕಲ್ಪ ಕಾಮ ಏವಚ, ಈ ರೀತಿ ಚಂದ್ರ ಕೂಡ ನಿರ್ಮಾಣವಾಗ್ತಾನೆ, ಸಂಕಲ್ಪ ಡಿಟರ್ಮಿನೇಷನ್ ಕೂಡ ಸೃಷ್ಟಿಯಾಗುತ್ತೆ ಅಂತ ಪ್ರಭುಪಾದ ಬರೀತಾರೆ. ಸೊ ಈ ರೀತಿ 30ನೇ ಶ್ಲೋಕದವರೆಗೆ ಒಂದು ಸೃಷ್ಟಿಯ ವರ್ಣನೆ ಆಗುತ್ತೆ. 31ನೇ ಶ್ಲೋಕದಲ್ಲಿ ಧಾತುಗಳು ಮತ್ತು ಪ್ರಾಣಗಳ ಸೃಷ್ಟಿ. ತ್ವಾಕ್ ಚರ್ಮ ಮಾಂಸ ರುಧಿರ ಮೇಧೋ ಮಜ್ಜ ಹಸ್ತಿ ಧಾತವಃ. ಇಲ್ಲಿ ಸಪ್ತಧಾತುಗಳ ವರ್ಣನೆ ಇದೆ ನೋಡಿ. ತ್ವಾಕ್ ಅಂದರೆ ಚರ್ಮ, ಥಿನ್ ಲೇಯರ್ ಒಂದು. ತ್ವಾಕ್ ಅಂದರೆ ಮೇಲ್ಭಾಗ, ಚರ್ಮದ ಮೇಲ್ಭಾಗ. ತ್ವಚೆ ಅಂದರೆ ಫುಲ್ ಚರ್ಮ ಏನಿದೆಯಲ್ಲ ಅದಕ್ಕೆ ಚರ್ಮ ಅಂತ ಕರೀತಾರೆ. ಮಾಂಸ ಅಂದರೆ ಟಿಶ್ಯೂಸ್, ರುಧಿರ ಅಂದರೆ ರಕ್ತ, ಮೇಧ ಅಂದರೆ ಫ್ಯಾಟ್, ಬಾಡಿಲಿ ಫ್ಯಾಟ್ ಏನಿದೆ ಅದಕ್ಕೆ ಮೇಧ, ಮಜ್ಜ ಅಂದರೆ ಬೋನ್ ಮ್ಯಾರೋ, ಹಸ್ತಿ ಅಂದರೆ ಬೋನ್ ಮೂಳೆ ಮಧ್ಯದಲ್ಲಿ ಒಂದು ಬೋನ್ ಮ್ಯಾರೋ ಇರುತ್ತೆ ಅದಕ್ಕೆ. ಮತ್ತು ಇದು ಸಪ್ತಧಾತವ. ಸೊ ಇದು ಎಲ್ಲಿ ಯಾವುದರಿಂದ ನಿರ್ಮಾಣವಾಗಿದೆ? ಭೂಮಿ, ಆಪೋ, ತೇಜ, ಪೃಥ್ವಿ, ನೀರು ಮತ್ತು ಅಗ್ನಿಯಿಂದ ನಿರ್ಮಾಣವಾಗಿದೆ ಈ ಸಪ್ತಧಾತುಗಳು. ಪ್ರಾಣ ಯಾವುದರಿಂದ ನಿರ್ಮಾಣವಾಗಿದೆ? ವಾಯು, ಅಂಬು ಮತ್ತು ಆಕಾಶ. ವಾಯು, ಅಂಬು, ವಾಯುಭಿಹಿ. ಸೊ ಈ ರೀತಿ ಆಕಾಶ, ನೀರು ಮತ್ತು ಗಾಳಿಯಿಂದ ಪ್ರಾಣ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಸೊ ಈಗ ಪ್ರಭುಪಾದರು ಹೆಲ್ದಿ ವಾಟರ್ ಇಸ್ ಕಾಮನ್ ಎಲಿಮೆಂಟ್ ಬಿಟ್ವೀನ್ ಬೋತ್. ಸೊ ಸಪ್ತಧಾತುಗಳು ಮತ್ತು ಪ್ರಾಣಕ್ಕೆ ನೀರಿನ ಅವಶ್ಯಕತೆ ಇದೆ. ಸೊ ಅದಕ್ಕೆ ನೀರು ತುಂಬ ಮುಖ್ಯವಾದ ಅಂಶ. ಅದಕ್ಕೆ ಪ್ರತಿನಿತ್ಯ ನಾವು ಆಹಾರ ಸೇವನೆ ಮಾಡದೆ ಕೆಲವು ದಿನ ಇರ್ಬೋದು, ಆದರೆ ನೀರು ಸೇವನೆ ಮಾಡದೆ ಅಷ್ಟು ದಿನ ಇರೋಕ್ಕೆ ಆಗೋದಿಲ್ಲ, ಮತ್ತು ಗಾಳಿ ಬಿಟ್ಟು ಇರೋಕ್ಕಂತೂ ಆಗೋದಿಲ್ಲ. ಅದಕ್ಕೆ ನೀರು, ಗಾಳಿ ತುಂಬ ಮುಖ್ಯ, ನಂತರ ಆಹಾರ ಮುಖ್ಯ ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಸೊ ಬ್ರೀದಿಂಗ್ ಏರ್ ಆಫ್ ಲೈಫ್ ಇಸ್ ಪ್ರೊಡ್ಯೂಸ್ಡ್ ಆಫ್ ಸ್ಕೈ, ಏರ್ ಆ್ಯಂಡ್ ವಾಟರ್, ಆ್ಯಂಡ್ ದೇರ್ ಫಾರ್ ಓಪನ್ ಏರ್, ರೆಗ್ಯುಲರ್ ಬಾತ್ ಆ್ಯಂಡ್ ಆ್ಯಂಪಲ್ ಸ್ಪೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಒಂದು ಓಪನ್ ಏರ್, ಫ್ರೆಶ್ ಗಾಳಿ, ಮತ್ತು ಪ್ರತಿದಿನ ಸ್ನಾನ ಮಾಡೋದು, 2 ಬಾರಿ ಸ್ನಾನ ಮಾಡೋದು, ಮತ್ತು ಜಾಗ ಚೆನ್ನಾಗಿರಬೇಕು, ತುಂಬ ಸ್ಪೇಸ್ ಇರಬೇಕು, ಸ್ಪೇಷಿಯಸ್ ಆಗಿರಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಕೆಲವೊಬ್ಬರು ಎಸ್ಪೆಷಲಿ ನಾವು ತುಂಬ ಕ್ರೌಡೆಡ್ ಸಿಟೀಸ್ ಏನಿರುತ್ತಲ್ಲ, ಊರುಗಳಲ್ಲಿ ನೋಡ್ತೀವಿ, ಜನರು ತುಂಬ ಇಕ್ಕಟ್ಟಿನಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೂ ಆಗೋಲ್ಲ. ಗಾರ್ಡನ್ ಇರೋದಿಲ್ಲ ಮನೆಯಲ್ಲಿ, ಕೇವಲ ರೂಮ್ಸ್ ಮಾತ್ರ ಇರುತ್ತೆ.
ಮತ್ತು ರೂಮ್ ಕೂಡ ತುಂಬ ಇಕ್ಕಟ್ಟಾಗಿರುತ್ತೆ. ಸೊ ಅಂತಹ ಒಂದು ಸ್ಥಿತಿಯಲ್ಲಿ ಮನುಷ್ಯನ ಆರೋಗ್ಯ ಕೆಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಓಪನ್ನಾಗಿ ಸ್ಪೇಷಿಯಸ್ ಆಗಿದ್ದರೆ ಚೆನ್ನಾಗಿ ತುಂಬ ಉತ್ತಮ. ವಿಶೇಷವಾಗಿ ಹಳ್ಳಿಗಳಲ್ಲಿ ತುಂಬ ಸ್ಪೇಸ್ ಇರುತ್ತೆ. ಸೊ ಮನೆ ಅಂಗಳ ಇರುತ್ತೆ, ಮನೆ ಕೂಡ ದೊಡ್ಡದಾಗಿರುತ್ತೆ. ಆದರೆ ಸಿಟಿಯಲ್ಲಿ ಮನೆ ಚಿಕ್ಕದಾಗಿರುತ್ತೆ. ವಿಶೇಷವಾಗಿ ಕೆಲವೊಮ್ಮೆ ಬಾಂಬೆಲಿ ಹೋಗ್ತೀವಿ, ಬಾಂಬೆ ನೋಡಿದಾಗ ತುಂಬ ಸ್ಮಾಲ್ ರೂಮ್ಸ್, ಅದರಲ್ಲೇ 4-5 ಜನ ಇರ್ತಾರೆ. ಸೊ ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ತುಂಬ ಆರೋಗ್ಯ ಕೆಡುವಂಥ ಚಾನ್ಸಸ್ ಇರುತ್ತೆ. ಮತ್ತು ಫ್ರೆಶ್ ಪ್ರೊಡ್ಯೂಸ್ ಫ್ರಮ್ ದ ಅರ್ತ್ ಲೈಕ್ ಗ್ರೇನ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೆಶ್ ವಾಟರ್ ಆ್ಯಂಡ್ ಹೀಟ್ ಈಸ್ ಗುಡ್ ಫಾರ್ ಗ್ರಾಸ್ ಬಾಡಿ. ಸೊ ನಮ್ಮ ಸ್ಥೂಲ ಶರೀರ ಚೆನ್ನಾಗಿರಬೇಕಾದ್ರೆ ಏನು ಮಾಡಬೇಕು? ಫ್ರೆಶ್ ಭೂಮಿಯಿಂದ ಫ್ರೆಶ್ ಆಗಿ ಬಂದಿರುವಂತಹ ಆಹಾರವನ್ನು ಸೇವನೆ ಮಾಡಬೇಕು, ಧಾನ್ಯಗಳು ಮತ್ತು ವೆಜಿಟೇಬಲ್ಸ್ನ. ಮತ್ತು ಫ್ರೆಶ್ ವಾಟರ್. ಈಗಿನ ಕಾಲದಲ್ಲಿ ಫ್ರೆಶ್ ವಾಟರ್ ಸಿಗೋದು ಕಷ್ಟ. ಹಿಂದಿನ ಕಾಲದಲ್ಲಿ ಕಾವೇರಿ ನದಿಯಿಂದ ಡೈರೆಕ್ಟಾಗಿ ಗ್ಲಾಸ್ ಇಟ್ಕೊಂಡು ಕುಡಿಬೋದಿತ್ತು, ಅಥವಾ ಯಮುನಾ ನದಿಯಿಂದ ಕುಡಿಬೋದಿತ್ತು ಡೈರೆಕ್ಟಾಗಿ. ಕೇವಲ ಜಸ್ಟ್ 50 ವರ್ಷದ ಹಿಂದೆ ಅಷ್ಟು ಫ್ರೆಶ್ ಆಗಿತ್ತು. ಆದರೆ ಈಗ ಕಾರ್ಖಾನೆಗಳು ಮತ್ತು ಫ್ಯಾಕ್ಟ್ರಿಗಳೆಲ್ಲ ಬಂದು ನೀರನ್ನು ಕೆಡಿಸ್ಬಿಟ್ಟಿದೆ. ಮತ್ತು ಜನರು ಕಸವನ್ನು ಹಾಕ್ತಾರೆ. ಮತ್ತು ಸಿಟಿಯಿಂದ ಬರುವಂತಹ ಚರಂಡಿ ನೀರು ನದಿಗಳಿಗೆ ಸೇರುತ್ತೆ. ಇದನ್ನು ನದಿಗಳು ನಾಶವಾಗ್ತಾಯಿದೆ, ಫ್ರೆಶ್ ವಾಟರ್ ಸಿಗ್ತಾಯಿಲ್ಲ. ಮತ್ತು ಹೀಟ್. ಸೊ ಸೂರ್ಯನ ಸಂಪರ್ಕ, ಸೂರ್ಯನ ಒಂದು ಬಿಸಿಲು ನಮಗೆ ತಟ್ಟಬೇಕು. ಜನರು ಈಗ ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ, ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಆಟ ಆಡ್ತಾ ಇರ್ತಾರೆ. ಸೊ ಆಗ ಅವರ ಆರೋಗ್ಯ ಕೆಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪ್ರಭಾತಗಳು ಹೇಳ್ತಾ ಇದ್ದಾರೆ, ಸೊ ಗುಡ್ ಫುಡ್, ಫ್ರೆಶ್ ವಾಟರ್ ಆ್ಯಂಡ್ ಹೀಟ್ ಇಸ್ ಗುಡ್ ಫಾರ್ ಗ್ರಾಸ್ ಬಾಡಿ. ಸೊ ಅದು 31ನೇ ಶ್ಲೋಕ. 32ನೇ ಶ್ಲೋಕದಲ್ಲಿ ಮತ್ತು ಇಂದ್ರಿಯಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಗುಣಾತ್ಮಕಾನಿಂದ್ರಿಯಾಣಿ ಭೂತಾದಿ ಪ್ರಭವ ಗುಣಾ ಮನಃ ಸರ್ವವಿಕರ್ಮಾತ್ಮ ಬುದ್ಧಿರ್ವಿಜ್ಞಾನ ರೂಪಿಣಿ. ಸೊ ಇಂದ್ರಿಯಗಳು ಇದು 3 ಗುಣಗಳಿಗೆ ಅವರ ಸಂಪರ್ಕ ಇದೆ. ಇಲ್ಲಿ ಟ್ರಾನ್ಸ್ಲೇಷನ್ ಬರೋಣ. ಇಂದ್ರಿಯಾಂಗಗಳು ಪ್ರಕೃತಿಯ ಗುಣಗಳೊಂದಿಗೆ ಹೊಂದಿಕೊಂಡಿರುತ್ತವೆ ಮತ್ತು ಪ್ರಕೃತಿಯ ಗುಣಗಳು ಅಹಂಕಾರದ ಉತ್ಪನ್ನಗಳಾಗಿವೆ. ಮನಸ್ಸು ಎಲ್ಲ ಬಗೆಯ ಭೌತಿಕ ಅನುಭವಗಳಿಗೆ, ಅಂದರೆ ಸುಖ ದುಃಖ, ಅಧೀನವಾಗಿದೆ ಮತ್ತು ಬುದ್ಧಿಶಕ್ತಿಯು ಮನಸ್ಸಿನ ಆಲೋಚನೆಯ ಲಕ್ಷಣವಾಗಿದೆ. ಸೊ ಮೈಂಡ್ ಸಸ್ಟೈನ್ಸ್ ಆಲ್ ಇಂಪ್ರೆಷನ್ಸ್. ಸುಖ ದುಃಖ ಎಲ್ಲ ಅನುಭವಗಳು ಮನಸ್ಸಲ್ಲಿರುತ್ತೆ. ಬುದ್ಧಿ ಏನು ಮಾಡಿದೆ? ಡಿಸ್ಕ್ರಿಮಿನೇಷನ್ ಮಾಡಿದೆ. ಮನಸ್ಸಲ್ಲಿರೋ ಅನುಭವದ ಪ್ರಕಾರ ಅದು ಡಿಸಿಷನ್ಸ್ ತಗೊಳ್ಳುತ್ತೆ. ಮತ್ತು ಇಂದ್ರಿಯಗಳು 3 ಗುಣಗಳ ಅಧೀನವಾಗಿವೆ. 3 ಗುಣಗಳ ಅಧೀನದಲ್ಲಿ ಅವು ವಶದಲ್ಲಿ ಅವು ಕೆಲಸ ಮಾಡ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಮುಖ್ಯವಾದ ಒಂದು ಶ್ಲೋಕ ಇಲ್ಲಿ ಬರುತ್ತೆ. ಏತದ್ ಭಗವತೋ ರೂಪಂ ಸ್ಥೂಲಂ ತೇ ವ್ಯಾಹೃತಂ ಮಯ ಮಹಿ ಆದಿಭಿ ಚಾವರಣೈರ್ ಅಷ್ಟಭೀರ್ ಬಹಿರಾವೃತಂ. ಸೊ ಇದೆಲ್ಲ ಭಗವಂತನ ಸ್ಥೂಲ ರೂಪ. ಮತ್ತು ಈ ಸ್ಥೂಲ ರೂಪ ಎಲ್ಲ ಏನಂತಾರೆ 8 ಪದರುಗಳಿಂದ ಆವೃತಗೊಂಡಿದೆ. ರೈಟ್. ಸೊ ಪಂಚಮಹಾಭೂತಗಳು, ಮನಸ್ಸು, ಮಹತ್ತತ್ವ, ಪ್ರಧಾನ, ಇದರಿಂದೆಲ್ಲ ಆವೃತಗೊಂಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅತಃ ಪರಂ ಸೂಕ್ಷ್ಮತಮಂ ಅವ್ಯಕ್ತಂ ನಿರ್ವಿಶೇಷಣಂ ಅನಾದಿ ಮಧ್ಯ ನಿಧನಂ ನಿತ್ಯಂ ವಾನ್ ಮನಸಃ ಪರಂ. ಇದಕ್ಕಂತೂ ಒಂದು ಸೂಕ್ಷ್ಮ ಒಂದು ರೂಪ ಇದೆ. ಅದಕ್ಕೆ ಸೂಕ್ಷ್ಮ ರೂಪ ಅಂತ ಕರೀತಾರೆ. ಅದಕ್ಕೆ ಯಾವುದು ಆದಿ ಇಲ್ಲ, ಅದು ಯಾವುದು ಅಂತವಿಲ್ಲ. ಸೊ ಅದು ಯಾವುದೇ ಮನಸ್ಸಿನ ಒಂದು ಮಿತಿಯಿಂದ ಮೀರಿದೆ ಅಂತ ಹೇಳ್ತಾರೆ. ಅದ್ಯಾವುದು? ಭಗವಂತನ ದಿವ್ಯ ರೂಪ. ಅದರ ವರ್ಣನೆ 35ನೇ ಶ್ಲೋಕದಲ್ಲಿ ಬರುತ್ತೆ. ಅಮೂನಿ ಭಗವದ್ರೂಪೇ ಮಯಾ ತೇಹ್ಯನುವರ್ಣಿತೆ ಉಭೇಪಿ ನ ಗೃಹಣಂತಿ ಮಾಯಾ ಸೃಷ್ಟೇ ವಿಪಶ್ಚಿತಃ. ಇಲ್ಲಿ ಭಗವದ್ರೂಪೇ ಅಮೂನಿ ಭಗವದ್ರೂಪೇ ಮಯಾತೆ ಅನುವರ್ಣಿತೆ, ಇಲ್ಲಿವರೆಗೂ ವರ್ಣನೆ ಮಾಡಿದಂತಹ ಒಂದು ರೂಪ ಏನಿದೆಯಲ್ಲ, ಉಭೇ ಅಪಿ ನ ಗೃಹಣಂತಿ, ಆದರೆ ಭಕ್ತರು ಇದನ್ನು ಸ್ವೀಕರಿಸೋದಿಲ್ಲ. ಯಾಕೆಂದರೆ ಇದು ಭಗವಂತನ ಸ್ಥೂಲ ರೂಪ, ಇದು ಭೌತಿಕ ರೂಪ. ಮಯಾ ಸೃಷ್ಟಿ ವಿಪಶ್ಚಿತಃ. ಆದರೆ ಭಗವಂತನ ಒಂದು ದಿವ್ಯ ರೂಪ ಏನಿದೆಯಲ್ಲ ಅದನ್ನು ಭಕ್ತರು ಸ್ವೀಕರಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಓಕೆ. ಸೊ ಇಲ್ಲಿ
ಪ್ರಭುಪಾದರು ಕೂಡ ತಾತ್ಪರ್ಯದಲ್ಲಿ ಬರೀತಾರೆ. ಆ್ಯಕ್ಚುಲಿ ಜನರಲಿ ಕೃಷ್ಣನ ಭಕ್ತರು ಕೃಷ್ಣನ ಶ್ಯಾಮ ಸುಂದರ ರೂಪಕ್ಕೆ ಆಕರ್ಷಿತವಾಗ್ತಾರೆ. ಸೊ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ವಿರಾಟ್ ರೂಪವನ್ನು ತೋರಿಸ್ತಾನೆ, ವಿಶ್ವರೂಪವನ್ನು ತೋರಿಸ್ತಾನೆ. ಆದರೆ ಅರ್ಜುನ ಆ ವಿಶ್ವರೂಪವನ್ನು ನೋಡಿ ಅವನಿಗೆ ಆಕರ್ಷಣೆ ಆಗಲಿಲ್ಲ, ಭಯ ಆಯಿತು. ಆಗ ಅರ್ಜುನ ಕೃಷ್ಣ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ನನಗೆ ಈ ರೂಪವನ್ನು ನೋಡಬೇಕಂತ ಅನ್ನಿಸ್ತಾ ಇಲ್ಲ, ದಯವಿಟ್ಟು ನನಗೆ ನಿನ್ನ ಸೂಕ್ಷ್ಮ ರೂಪವನ್ನು ತೋರಿಸು, ಸೌಮ್ಯ ವಪುಹು, ಸೌಮ್ಯ ರೂಪವನ್ನು ತೋರಿಸುವಂಥ ನಿವೇದನೆ ಮಾಡಿದಾಗ ಕೃಷ್ಣ ಮತ್ತೆ ತನ್ನ ಶ್ಯಾಮ ಸುಂದರ ರೂಪವನ್ನು ತೋರಿಸ್ತಾನೆ. ಆಗ ಕೃಷ್ಣ ಅರ್ಜುನನಿಗೆ ತುಂಬ ಸಂತೋಷವಾಗುತ್ತೆ. ಸೊ ಅದೇ ರೀತಿ ಭಕ್ತರು ಕೂಡ ಭಗವಂತನ ಶುದ್ಧ ಭಕ್ತರು ಭಗವಂತನ ವಿರಾಟ ಪುರುಷಕ್ಕೆ ಆ ರೂಪದ ವರ್ಣನೆಗೆ ಆಕರ್ಷಿತವಾಗಿದೆ. ಅವರು ಕೃಷ್ಣನ ಶ್ಯಾಮ ಸುಂದರ ರೂಪವನ್ನು ನೋಡೋದಕ್ಕೆ ಮತ್ತು ಸೇವೆ ಮಾಡೋದಕ್ಕೆ ಬಯಸ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ. ನಂತರ ಸೊ ಇದನ್ನು ಆ್ಯಕ್ಚುಲಿ ಸುಖದೇವ ಗೋಸ್ವಾಮಿಗಳು ಪರಮ ಭಕ್ತರು, ಅದಕ್ಕೆ ಈ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಭಕ್ತರು ಕೇವಲ ಕೃಷ್ಣನ ದಿವ್ಯ ರೂಪವನ್ನು ನೋಡೋದಕ್ಕೆ ಇಚ್ಛೆಪಡ್ತಾರೆ ಅಂತ. ಸೊ ಇಲ್ಲಿಗೆ ಸರ್ಗದ ವಿಷಯ ಮುಗಿತು. ಈಗ ಮುಂದಿನ ಶ್ಲೋಕಗಳಲ್ಲಿ ವಿಸರ್ಗ, ಬ್ರಹ್ಮಾಜಿ ಏನು ಸೃಷ್ಟಿ ಮಾಡಿದರು ಅಂತ. ಸವಾಚ್ಯ ವಾಚಕತೆಯ ಭಗವಾನ್ ಬ್ರಹ್ಮರೂಪದೃಕ್ ನಾಮರೂಪ ಕ್ರಿಯಾಧತ್ತೆ ಸಕರ್ಮ ಕರ್ಮಕಃ ಪರಃ. ಸೊ ಭಗವಂತ ಸೊ ಈಗ ವಿಸರ್ಗದ ವರ್ಣನೆ ಏನು ಇಲ್ಲಿ ಮಾಡಿಸ್ತಾರೆ. ಅದು ಹೇಗೆ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಸೊ ಯಾರನ್ನು ಸೃಷ್ಟಿ ಮಾಡ್ತಾರೆ? ಪ್ರಜಾಪತೀನ್, ಮನುನ್, ದೇವಾನ್, ಋಷೀನ್, ಪಿತೃಗಣ, ಪೃಥಕ್, ಇದು ವಿವಿಧ ಸೃಷ್ಟಿಯನ್ನು ಮಾಡ್ತಾರೆ. ಸಿದ್ಧ, ಚಾರಣ, ಗಂಧರ್ವ, ವಿದ್ಯಾಧರ, ಅಸುರ, ಗುಹ್ಯಕಾನ್, ಕಿನ್ನರಾನ್, ಅಪ್ಸರಸೋ, ನಾಗಾನ್, ಸರ್ಪಾನ್, ಕಿಂ ಪುರುಷ, ಉರಗಾನ್, ಮತ್ತು ಮಾರ್ತ್ಯ, ರಕ್ಷಃ, ಪಿಶಾಚಾಂ, ಪ್ರೇತ, ಭೂತ, ವಿನಾಯಕ, ಕುಷ್ಮಾಂಡ. ಸೊ ಕುಷ್ಮಾಂಡ, ಉನ್ಮಾದ, ವೇತಾಲಾನ್, ಯಾತುಧಾನ್, ಗ್ರಹಾನ್ ಅಪಿ, ಖಗಾನ್, ಮೃಗಾನ್, ಪಶೂನ್, ವೃಕ್ಷಾನ್, ಗಿರೀಂದ್ರಪ, ಸರಿಸೃಪಾನ್. ಸೊ ದ್ವಿವಿಧ ಚತುರ್ವಿಧ ಯೇ ಅನ್ಯೇ ಜಲಸ್ಥಲ ನಭೋಕಸಃ ಕುಶಲ ಅಕುಶಲ ಮಿಶ್ರಾಃ ಕರ್ಮಣಾಂ ಗತೇಸ್ತು ಇಮಾ. ಸೊ ಈ ರೀತಿ ಈ ಶ್ಲೋಕಗಳಲ್ಲಿ ಬ್ರಹ್ಮಾಜಿ ಮಾಡಿರುವಂಥ ಸೃಷ್ಟಿಯ ವರ್ಣನೆ ಇದೆ. ವಿಸರ್ಗ ಅಂದರೆ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಜೀವಾತ್ಮ ಸೃಷ್ಟಿ ಮಾಡೋದಿಲ್ಲ, ಜೀವಾತ್ಮಗಳ ಶರೀರವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ಪೂರ್ವ ಜನ್ಮದಲ್ಲಿ ಪೂರ್ವ ಕಾಲದಲ್ಲಿ ಮಾಡಿರುವಂಥ ಕರ್ಮಕ್ಕೆ ಅನುಗುಣವಾಗಿ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಎಲ್ಲ ಜೀವಿಗಳಿಗೆ ಒಂದು ದೇಹವನ್ನು ಒದಗಿಸಿ ಕೊಡ್ತಾರೆ. ಇದು ಬ್ರಹ್ಮಾಜಿಯ ದ್ವಿತೀಯ ಸೃಷ್ಟಿ, ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಸೊ ಅವರ ಗುಣಗಳಿಗೆ ಅನುಕೂಲವಾಗಿ ಅವರಿಗೆ ಒಂದು ಸ್ಥಾನವನ್ನು ಕೂಡ ಕೊಡ್ತಾರೆ. ಸತ್ವಂ ರಜಸ್ ತಮ ಇತಿ ತಿಸ್ರಃ ಸುರ ನರ ನಾರಕಃ. ಸುರ ನರ ನಾರಕ. ಸುರ ಅಂದರೆ ದೇವತೆಗಳು, ಅವರು ಸತ್ವಗುಣದಲ್ಲಿದ್ದಾರೆ. ನರ ಅಂದರೆ ಮನುಷ್ಯರು, ರಜಗುಣದಲ್ಲಿದ್ದಾರೆ. ನಾರಕ ಅಂದರೆ ಅಸುರರು, ಅವರು ತಮ್ಮ ಗುಣದಲ್ಲಿದ್ದಾರೆ. ತತ್ರಾಪಿ ಏಕೈಕಶೋರಾಜನ್ ವಿದ್ಯಂತೇಕತೆಯಸ್ತ್ರಿಧಾ ಏಕಕತರೋ ನಾಭ್ಯಾಂ ಸ್ವಭಾವ ಉಪಹನ್ಯತೆ. ಈ ರೀತಿ ಒಂದೊಂದಾಗಿ ಎಲ್ಲ ಜೀವಿಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಸತ್ವಗುಣ, ರಜಗುಣ, ತಮಗುಣ ಇದೆ, ಆದರೆ ಅವರ ಮಿಶ್ರಣದಿಂದ ಹಲವಾರು ಗುಣಗಳು ನಿರ್ಮಾಣವಾಗುತ್ತೆ. ಹೇಗೆ ಬಣ್ಣಗಳು ಕೂಡ 3 ಇದೆ. ಆ 3 ಬಣ್ಣಗಳನ್ನು ಮಿಶ್ರಣ ಮಾಡೋದ್ರಿಂದ ಹಲವಾರು ಬಣ್ಣಗಳು ಬರುತ್ತೆ. ಸೊ ಸಾವಿರಾರು ಲಕ್ಷ ಬಣ್ಣಗಳನ್ನು ಮಾಡುವುದು. ಅದೇ ರೀತಿ ಸತ್ವ, ರಜ, ತಮಗುಣದ ಮಿಶ್ರಣದಿಂದ ಸೊ 3 × 9, ಓಕೆ, ಆ್ಯಂಡ್ 9 × 3 27, ಮತ್ತು 27 × 3 81. ಸೊ ಈ ರೀತಿ ಮಲ್ಟಿಪ್ಲೈ ಮಾಡ್ತಾ ಹಲವಾರು ಪರ್ಮುಟೇಷನ್ ಕಾಂಬಿನೇಷನ್ಸ್ ಆಗುತ್ತೆ. ಸೊ ಇದರಿಂದ ಹಲವಾರು ಜೀವರಾಶಿಗಳು ಅವರ ದೇಹ ನಿರ್ಮಾಣವಾಗುತ್ತೆ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ.
ಆಗ ಸಯೇ ವೇದಂ ಜಗದ್ಧಾತ ಭಗವಾನ್ ಧರ್ಮರೂಪದೃಕ್ ಪುಷ್ಣಾತಿ ಸ್ಥಾಪಯನ್ ವಿಶ್ವಂ ತಿರಿಯನ್ನರಸುರಾದಿಭಿ. ಆಗ ಭಗವಾನ್ ಧರ್ಮರೂಪದೃಕ್. ಸೊ ಭಗವಾನ್ ವಿಷ್ಣು ಈ ಜಗತ್ತಿನಲ್ಲಿ ಕೆಲವೊಮ್ಮೆ ಅವತರಿಸ್ತಾನೆ. ಯಾಕೆ? ಪುಷ್ಣಂತಿ, ಈ ಜೀವಿಗಳ ಪಾಲನೆಯನ್ನು ಮಾಡೋದಕ್ಕೆ. ಸ್ಥಾಪಯಾನ್ ವಿಶ್ವಂ ತಿರಿಯನ್ ನರ ಸುರಾದಿಭಿ, ಕೆಲವೊಮ್ಮೆ ಪ್ರಾಣಿಗಳ ರೂಪದಲ್ಲಿ, ಕೆಲವೊಮ್ಮೆ ಮನುಷ್ಯನ ರೂಪದಲ್ಲಿ, ಕೆಲವೊಮ್ಮೆ ದೇವತೆಗಳ ರೂಪದಲ್ಲಿ ಕೃಷ್ಣ ಬಂದು ಲೀಲೆಗಳನ್ನು ಮಾಡ್ತಾನೆ ಮತ್ತು ಭಕ್ತರ ಪೋಷಣೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಮೂರ್ಖರು, ಪ್ರಭುಪಾದ ಹೇಳ್ತಾರೆ ತಾತ್ಪರ್ಯದಲ್ಲಿ, ಮೂರ್ಖರು ಕೃಷ್ಣ ಇಲ್ಲಿ ಭೂಮಿ ಮೇಲೆ ಬಂದಾಗ ಏನು ಸಾಧಾರಣ ಮನುಷ್ಯ ಅಂತ ತಿಳ್ಕೊತಾರೆ. ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತ ಪರಂಭಾವಂ ಅಜಾನಂತು ಮಮಭೂತ ಮಹೇಶ್ವರಂ. ನಾನು ಮಹೇಶ್ವರ, ನಾನು ಈ ಸೃಷ್ಟಿಗೆ ಪರನಾಗಿದ್ದೀನಿ, ನಾನು ಮೀರಿದ್ದೀನಿ ಅನ್ನೋದನ್ನು ಜನರು ಅರ್ಥ ಮಾಡ್ಕೊಳ್ಳಿದಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊತಾರೆ. ಅದಕ್ಕೆ ಅವರಿಗೆ ಮೂಢ ಅಂತ ಇಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಸೃಷ್ಟಿ ವಿಷಯ ಆಯಿತು. ಈಗ ವಿಸರ್ಗದ ವರ್ಣನೆ ಕೂಡ ಆಯಿತು. ಭಗವಂತ ಬಂದು ಪಾಲನೆ ಮಾಡ್ತಾನೆ ಅಂತ ಕೂಡ ವರ್ಣನೆ ಮಾಡಿದ್ರು. ಈಗ 43ನೇ ಶ್ಲೋಕದಲ್ಲಿ ಸಂಹಾರ, ವಿನಾಶ. ತಥಾ ಕಾಲಾಗ್ನಿ ರುದ್ರ ಶಿವ ಯತ್ ಸೃಷ್ಟಂ ಇದಂ ಆತ್ಮನಃ ಸನ್ಯಚ್ಛತಿ ತತ್ಕಾಲೇ ಘನಾನೀಕಂ ಇವಾನಿಲಃ. ಸೊ ಹೇಗೆ ಈ ಎಲ್ಲ ಸೃಷ್ಟಿಯನ್ನು ವಿನಾಶ ಮಾಡ್ತಾರೆ, ಹೇಗೆ ಒಂದು ವಾಯು ಮೋಡಗಳನ್ನು ದೂರ ಕರ್ಕೊಂಡು ಹೋಗುತ್ತೆ, ಅದೇ ರೀತಿ ರುದ್ರ ತನ್ನ ಶಕ್ತಿಯಿಂದ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಸಂಹಾರದ ವರ್ಣನೆ ಕೂಡ ಇಲ್ಲಿ ಬಂತು. ನಂತರ ಇತ್ತಂ ಭಾವೇನ ಕಥಿತೋ ಭಗವಾನ್ ಭಗವೋತ್ತಮಃ ನೇತ್ತಂ ಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ. ಸೊ ಸಾಮಾನ್ಯ ಜನರು ಅಥವಾ ಈವನ್ ಟ್ರಾನ್ಸೆಂಡೆಂಟಲಿಸ್ಟ್, ಈವನ್ ಸಾಧನೆ ಮಾಡುವಂತಹ ಋಷಿಗಳು ಕೂಡ ಭಗವಂತನ ಈ ಲೀಲೆಗಳನ್ನು ವರ್ಣನೆ ಮಾಡ್ತಾರೆ. ಆದರೆ ಶುದ್ಧ ಭಕ್ತರು ಭಗವಂತನ ದಿವ್ಯ ಗುಣಗಳನ್ನು ಕೇಳುವುದಕ್ಕೆ ಇಚ್ಛಪಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ದ್ರಷ್ಟುಂ ಅರ್ಹಂತಿ ಸೂರಯ. ಸೊ ಋಷಿ ಮುನಿಗಳು ಭಗವಂತನ ನಿರಾಕಾರ ರೂಪವನ್ನು ನೋಡೋದಕ್ಕೆ ಇಚ್ಛಪಡ್ತಾರೆ. ಆದರೆ ಭಕ್ತರು ಕೃಷ್ಣನ ಸಕಾರ ರೂಪ, ಕೃಷ್ಣನ ಲೀಲೆಗಳನ್ನು, ಗುಣಗಳನ್ನು ಕೇಳೋದಕ್ಕೆ ಇಚ್ಛಪಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಪ್ರಭುಪಾದರು ಮತ್ತು ತಾತ್ಪರ್ಯದಲ್ಲಿ ಬರ್ತಾರೆ, ಭಕ್ತ್ಯಾಮ ಅಭಿಜಾನಾತಿ. ಕೃಷ್ಣನನ್ನು ತಿಳ್ಕೊಬೇಕಂದ್ರೆ ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ಕೃಷ್ಣನ ಭಕ್ತರಾಗಬೇಕು. ಬೇರೆ ಯಾವುದೇ ಮಾರ್ಗವನ್ನು ತಗೊಂಡ್ರೂ ಕೂಡ ಕೃಷ್ಣನನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಸೊ ಕೃಷ್ಣ ಭಕ್ತರಾದರೆ ಮಾತ್ರ ಕೃಷ್ಣನನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ನಾಸ್ಯ ಕರ್ಮಾಣಿ ಜನ್ಮಾದೋ ಪರಸ್ಯಾನುವಿಧೀಯತೆ ಕರ್ತೃತ್ವ ಪ್ರತಿಷೇಧಾರ್ಥಂ ಮಾಯೆಯ ಆರೋಪಿತಂ ಹಿತತ್. ಭಗವಂತ ನೇರವಾಗಿ ಯಾವುದೇ ಸೃಷ್ಟಿಯನ್ನು ಮಾಡುವುದಿಲ್ಲ. ಭಗವಂತ ತನ್ನ ಶಕ್ತಿಯ ಮುಖಾಂತರ ಸೃಷ್ಟಿಯನ್ನು ಮಾಡ್ತಾನೆ, ವಿಷ್ಣುವಿನ ಮುಖಾಂತರ ಸೃಷ್ಟಿಯನ್ನು ಮಾಡ್ತಾನೆ. ಆದರೆ ಕೃಷ್ಣ ಈ ಸೃಷ್ಟಿ ಕಾರ್ಯದಲ್ಲಿ ನೇರವಾಗಿ ಪಾಲ್ಗೊಳ್ಳುವುದಿಲ್ಲ. ನಂತರ ಸುಶುಕದೇವ ಗೋಸ್ವಾಮಿ ಹೇಳ್ತಾರೆ, ನಾನು ಬ್ರಹ್ಮಾಜಿಯ ಬ್ರಾಹ್ಮಣ ಕಲ್ಪ ಅದರ ವರ್ಣನೆ ಮಾಡಿದೆ. ಸವಿಕಲ್ಪ ಉದಾಹೃತಃ, ಅದರ ಜೊತೆ ಬ್ರಹ್ಮಾಜಿಯ ಹಲವಾರು ದಿನಗಳ ಬಗ್ಗೆ ವರ್ಣನೆ ಮಾಡಿದೆ. ವಿಧಿ ಸಾಧಾರಣೋ ಇತರ ಸರ್ಗ ಪ್ರಾಕೃತ ವಿಕೃತ. ಸೊ ಮತ್ತು ಮಹತ್ತತ್ವದ ಸೃಷ್ಟಿ, ನಂತರ ಹೇಗೆ ಈ ಒಂದು ಭೌತಿಕ ಸೃಷ್ಟಿಯ ವಿನಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವರ್ಣನೆ ಮಾಡಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಸೊ ಬ್ರಹ್ಮಾಜಿಯ ಒಂದು ತಿಂಗಳಲ್ಲಿ 30 ದಿನಗಳಿರುತ್ತೆ. ಸೊ ಒಂದು ದಿನಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಸೊ ಬ್ರಹ್ಮಾಜಿಯ ಪ್ರಥಮ ದಿನಕ್ಕೆ ಶ್ವೇತಕಲ್ಪ, ದ್ವಿತೀಯ ದಿನಕ್ಕೆ ನೀಲ ಕಲ್ಪ ಅಂತ ಕರೀತಾರೆ. ಸೊ ಈ ರೀತಿ 30 ದಿನಗಳ ವರ್ಣನೆ ಇದೆ. ಸೊ ಅದರ ಹೆಸರುಗಳು ಕೂಡ ಪ್ರಭುಪಾದರು ಇಲ್ಲಿ ಕೋಟ್ ಮಾಡ್ತಾರೆ. ಇದು ಸ್ಕಂದ ಪುರಾಣದಿಂದ
ಸೊ ಪ್ರಥಮವಾದದ್ದು ಶ್ವೇತಕಲ್ಪ, ನೀಲಲೋಹಿತಕಲ್ಪ, ವಾಮದೇವಕಲ್ಪ, ಗಂಠಾಂತರ ಕಲ್ಪ, ರೌರವಕಲ್ಪ, ಪ್ರಾಣಕಲ್ಪ, ಬೃಹತ್ಕಲ್ಪ, ಕಂದರ್ಪಕಲ್ಪ, ಸದ್ಯೋತಕಲ್ಪ, ಈಶಾನಕಲ್ಪ. 11ನೇದು ಧ್ಯಾನಕಲ್ಪ, ಸಾರಸ್ವತಕಲ್ಪ, ಉದಾನಕಲ್ಪ, ಗರುಡಕಲ್ಪ, ಕೂರ್ಮಕಲ್ಪ, ನಾರಸಿಂಹಕಲ್ಪ, ಸಮಾಧಿಕಲ್ಪ, ಆಗ್ನೇಯಕಲ್ಪ, ವಿಷ್ಣುಜಕಲ್ಪ, ಸೌರಕಲ್ಪ. 21ನೇದು ಸೋಮಕಲ್ಪ, ಭಾವನಾ ಕಲ್ಪ, ಸುಪಮಕಲ್ಪ, ವೈಕುಂಠಕಲ್ಪ, ಅರ್ಚಿಷಾಕಲ್ಪ, ವಾಲಿಕಲ್ಪ, ವೈರಾಜಕಲ್ಪ, ಗೌರಿಕಲ್ಪ, ಮಹೇಶ್ವರಕಲ್ಪ, ಪೈತೃಕಲ್ಪ. ಈ ರೀತಿ 1 ತಿಂಗಳಾಗುತ್ತೆ. ಸೊ ಒಂದು ಕಲ್ಪ, ಒಂದು ದಿನದಲ್ಲಿ 14 ಮನುಗಳು ಬರ್ತಾರೆ. ಸೊ ಒಂದು ಕಲ್ಪ ಅಂದರೆ 1000 ದಿವ್ಯಯುಗಗಳು ಸೇರಿದರೆ ಒಂದು ಕಲ್ಪ ಆಗುತ್ತೆ. ಸೊ ಅಷ್ಟು ಬ್ರಹ್ಮಾಜಿಯ ಜೀವಾವಧಿ ಅಷ್ಟು ದೀರ್ಘಕಾಲ ಇದೆ ನೋಡಿ. ಸೊ ಈಗ ನಡೀತಾ ಇರೋದು ಶ್ವೇತವರಾಹ ಕಲ್ಪ. ಯಾಕೆಂದರೆ ವರಾಹ ದೇವರು ಈ ಕಲ್ಪದಲ್ಲಿ ಅವತರಿಸಿದರು. ಸೊ ಅದಕ್ಕೆ ಶ್ವೇತವರಾಹ ಕಲ್ಪ ಅಂತ ಈ ಕಲ್ಪಕ್ಕೆ ಕರೀತಾರೆ. ಶ್ವೇತವರಾಹ ಕಲ್ಪದಲ್ಲಿ ನಾವು ವೈವಸ್ವತು ಮನುವಿನ 28ನೇ ದಿವ್ಯಯುಗದಲ್ಲಿ ನಾವು ಈಗಿದ್ದೀವಿ. 28ನೇ ದಿವ್ಯಯುಗದ ಕಲಿಯುಗದಲ್ಲಿದ್ದೀವಿ. ಓಕೆ, ಸೊ ಅದು ಈ ಒಂದು ಕಾಲದ ಒಂದು ಕ್ಯಾಲ್ಕುಲೇಷನ್. ಇದರ ಉಲ್ಲೇಖ 3ನೇ ಸ್ಕಂದದ 11ನೇ ಅಧ್ಯಾಯದಲ್ಲಿ ಇನ್ನೂ ವಿವರವಾಗಿ ಬರುತ್ತೆ. ಪ್ರಾಣಿನಂ ಚ ಕಾಲಸ್ಯ ಕಲ್ಪಲಕ್ಷಣ ವಿಗ್ರಹಂ ಯಥಾ ಪುರಸ್ತಾದ್ ವ್ಯಾಖ್ಯಾಸೆ ಪಾದ್ಮಕಲ್ಪಂ ಅಥೋ ಶೃಣು. ಸೊ ಮುಂದೆ ನಾನು ಎಲ್ಲ ಕಾಲದ ಲಕ್ಷಣ, ಕಲ್ಪದ ಲಕ್ಷಣಗಳನ್ನು ಇನ್ನೂ ವಿವರಣೆ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಈಗ ನಾನು ಪಾದ್ಮಕಲ್ಪದ ಬಗ್ಗೆ ವರ್ಣನೆ ಮಾಡ್ತೀನಿ. ಪಾದ್ಮಕಲ್ಪ ಅಂದರೆ ಬ್ರಹ್ಮಾಜಿಯ ಪ್ರಥಮ ದಿನ. ಸೊ ಅದರ ಬಗ್ಗೆ ವರ್ಣನೆ ಮಾಡ್ತೀನಿ ಅಂತ ಶುಕದೇವ ಗೋಸ್ವಾಮಿಯವರು ಹೇಳ್ತಾರೆ. ಆಗ ಶೌನಕಾದಿ ಋಷಿಗಳು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಸುಂದರವಾಗಿದೆ ಇದು. ಶೌನಕ ಋಷಿ ಕೇಳ್ತಾರೆ. ಆ್ಯಕ್ಚುಲಿ ಶೌನಕ ಋಷಿಗೆ ಈ ಸೃಷ್ಟಿ ವಿಷಯ ಕೇಳಿ 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 ಸ್ವಲ್ಪ ಸಾಕಾಗಿತ್ತು. ಯಾಕೆಂದರೆ ಭಕ್ತರು, ಶುದ್ಧ ಭಕ್ತರು, ನೇರವಾಗಿ ಕೃಷ್ಣನ ಬಗ್ಗೆ ಸ್ವಲ್ಪ ಕೇಳಬೇಕು ಅಂತ ಇಚ್ಛೆ. ಆದರೆ ಶುಕದೇವ ಗೋಸ್ವಾಮಿ, ಈ ಸೂತ ಗೋಸ್ವಾಮಿ ಈ ಸೃಷ್ಟಿಯ ಬಗ್ಗೆನೇ ಹೇಳ್ತಾಯಿದ್ರು. ಅದಕ್ಕೆ ಟಾಪಿಕ್ ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಅವರು ಒಂದು ವಿಷಯವನ್ನು ಇಲ್ಲಿ, ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಆ ಪ್ರಶ್ನೆ ಏನು? ಶೌನಕೋವಾಚ ಯದಾಹ ನೋ ಭಗವಾನ್ ಸೂತ ಕ್ಷಾತ್ತ ಭಗವತೋತ್ತಮಃ ಚಚಾರ ತೀರ್ಥಾನಿ ಭುವಃ ತ್ಯಕ್ತ್ವಾ ಬಂಧೂನ್ ಸುದುಸ್ತ್ಯಜಾನ್. ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಹೇಳಿದ್ರಿ ಆಲ್ರೆಡಿ ಕ್ಷತ್ತ ಅಂದರೆ ವಿದುರ ಭಾಗವತೋತ್ತಮ, ಭಕ್ತರಲ್ಲಿ ಶ್ರೇಷ್ಠನಾದವನು, ಸಾಕ್ಷಾತ್ ಯಮರಾಜನ ಅವತಾರ. ಅವರು ಚಚಾರ ತೀರ್ಥಾನಿ, ಅವರು ತೀರ್ಥಯಾತ್ರೆಗೆ ಹೋಗಿದ್ದರು ಅಂತ ಪ್ರಥಮ ಸ್ಕಂದದಲ್ಲಿ ಸುಮಾರು 13ನೇ ಅಧ್ಯಾಯದಲ್ಲಿ ನೀವು ವರ್ಣನೆ ಮಾಡಿದ್ರಿ. ಅವರು ಏನು ಮಾಡಿದರು? ತ್ಯಕ್ತ್ವಾ ಬಂಧೂನ್ ಸುದುಸ್ತಜಾನ್, ಎಲ್ಲ ಬಂಧುಗಳನ್ನು ಬಿಟ್ಟು, ಪಾಂಡವರನ್ನು ಬಿಟ್ಟು, ಪರೀಕ್ಷಿತರನ್ನು ಬಿಟ್ಟು, ಎಲ್ಲರನ್ನು ಬಿಟ್ಟು ಅವರು ಹೋಗಿದ್ದರು ತೀರ್ಥಯಾತ್ರೆಗೋಸ್ಕರ. ಅವ್ರ ಬಗ್ಗೆ ಕೇಳೋದಕ್ಕೆ ಇಚ್ಛೆ ಆಗ್ತಾಯಿದೆ. ಯಾಕೆಂದರೆ ವಿದುರನ ಬಗ್ಗೆ ಕೇಳಿದರೆ ಕೃಷ್ಣನ ಬಗ್ಗೆನೂ ಮಾತಾಡಬೇಕಾಗತ್ತೆ. ಸೊ ಅದಕ್ಕೆ ವಿದುರನ ಬಗ್ಗೆ ಕೇಳ್ತಾರೆ. ಕ್ಷತ್ತು ಕೌಶಾರವೇಸ್ತಸ್ಯ ಸಂವಾದೋಧ್ಯಾತ್ಮ ಸಂಶ್ರಿತಃ ಯದ್ವಾ ಸ ಭಗವಾಂಸ್ತಸ್ಮೈ ಪೃಷ್ಟಸ್ತತ್ವಂ ಉವಾಚಃ ಬ್ರೂಹಿನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷ್ಟಿತಂ ಬಂಧುತ್ಯಾಗ ನಿಮಿತ್ತಂ ಚ ಯಥೈವಾಗತವಾನ್ ಪುನಃ. ಸೊ ವಿದುರ ಅವನ ಪ್ರಯಾಣ ಮಾಡಬೇಕಾದಾಗ ಮೈತ್ರೇಯನನ್ನು ಭೇಟಿಯಾಗ್ತಾರೆ. ಕೌಶಾರವ, ಸೊ ಮೈತ್ರೇಯ. ಅವರ ಸಂವಾದ ಏನಾಗಿತ್ತು? ಅಧ್ಯಾತ್ಮ ಸಂಶ್ರಿತ, ಅದು ತುಂಬ ಅಧ್ಯಾತ್ಮ ಜ್ಞಾನದಿಂದ ತುಂಬಿರಬೇಕು. ಯದ್ವಾ ಸ ಭಗವಾಂಸ್ತಸ್ಮೈ ಪೃಷ್ಟಸ್ತತ್ವಂ ಉವಾಚಃ. ಸೊ ವಿದುರ ಮೈತ್ರೇಯನಿಗೆ ಏನೇನು ಪ್ರಶ್ನೆಯನ್ನು ಕೇಳಿದ ಮತ್ತು ಏನು ಉತ್ತರ ಸಿಕ್ತು ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತ. ಬ್ರೂಹಿ ನ ತದಿದಂ ಸೌಮ್ಯ, ನಮಗೆ ನೀವು ತಿಳಿಸಿ ಅಂತ ಇಲ್ಲಿ ವಿನಮ್ರವಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ವಿದುರಸ್ಯ ವಿಚೇಷ್ಟಿತಂ ಬಂಧುತ್ಯಾಗಂ ನಿಮಿತ್ತಂ, ಬಂಧುತ್ಯಾಗದ ನಿಮಿತ್ತದಲ್ಲಿ
ಅವರು ಈ ಒಂದು ಕೃಷ್ಣ ಕಥೆಯನ್ನು ಕೇಳೋದಕ್ಕೆ ಮೈತ್ರೇಯರನ್ನು ಭೇಟಿಯಾದರು. ಅದರ ಬಗ್ಗೆ ದಯವಿಟ್ಟು ನಮಗೆ ವರ್ಣನೆಯನ್ನು ಮಾಡಿ ಅಂತ ಕೇಳಿದ್ದಾರೆ. ಪ್ರಭುಪಾದರ ತಾತ್ಪರ್ಯದಲ್ಲಿ ಬರೀತಾರೆ, ಆ್ಯಕ್ಚುಲಿ ಭಕ್ತರಿಗೆ ಡೈರೆಕ್ಟಾಗಿ ಕೃಷ್ಣನ ಬಗ್ಗೆ ಕೇಳುವಂಥ ಇಚ್ಛೆ ಇರುತ್ತೆ. ಆದರೂ ನಾವು ಸೃಷ್ಟಿಯ ಬಗ್ಗೆ ಮತ್ತು ವಿಸರ್ಗದ ಬಗ್ಗೆ ನಾವು ಕೇಳಿ ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಂಡಾಗ ಭಗವಂತನ ಮಾಧುರ್ಯ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಗ್ಗೆ ಸೃಷ್ಟಿಯ ವರ್ಣನೆ ಆಯಿತು. ಸೃಷ್ಟಿ ಹಿಂದೆ ಯಾರಿದ್ದಾರೆ? ಸೃಷ್ಟಿ ಮಾಡಿದವರು ಯಾರು? ಪ್ರಭಾತ್ ಹೇಳ್ತಾರೆ, ಒಬ್ಬ ಆರ್ಟಿಸ್ಟ್ ಚೆನ್ನಾಗಿ ಪೇಂಟಿಂಗ್ ಮಾಡ್ಬೋದು, ಆದರೆ ಆ ಪೇಂಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದರೆ ಪೇಂಟಿಂಗ್ ಮಾಡಿದವರು ಯಾರು? ಆ ಪೇಂಟಿಂಗ್ ಮಾಡಿದವ್ರ ಬಗ್ಗೆ ನಾವು ಎಂಕ್ವೈರಿ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಅವರನ್ನು ತಿಳ್ಕೊಬೇಕು. ಅದು ಬಹುಮುಖ್ಯ. ಅದಕ್ಕೆ ಇಲ್ಲಿ ಪ್ರಭಾತ್ ಹೇಳ್ತಾರೆ, ಶೌನಕಾದಿ ಋಷಿಗಳು ನೇರವಾಗಿ ಸೃಷ್ಟಿಕರ್ತನ ಬಗ್ಗೆ ಕೇಳೋದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಆದರೆ ಮೂರ್ಖರು ಈ ಜಗತ್ತು ಆಕಸ್ಮಿಕವಾಗಿ ನಡೀತಾ ಇದೆ, ಜಗತ್ತಿಗೆ ಸೃಷ್ಟಿಕರ್ತ ಇಲ್ಲ, ಇದೆಲ್ಲೂ ಆಕಸ್ಮಿಕವಾಗಿ ಬಂದಿದೆ ಅಂತ ಅವರು ಚಿಂತನೆಯನ್ನು ಮಾಡ್ತಾರೆ. ಆದರೆ ಭಕ್ತರು ಈ ಜಗತ್ತೆಲ್ಲ ಭಗವಂತನಿಂದ ಸೃಷ್ಟಿಯಾಗಿದೆ ಅಂತ ಅವರಿಗೆ ಅರ್ಥ ಆಗಿರುತ್ತೆ. ಅದಕ್ಕೆ ಅವರು ನೇರವಾಗಿ ಭಗವಂತನ ಬಗ್ಗೆ ಕೇಳೋದಕ್ಕೆ ಇಚ್ಛೆಯನ್ನು ಪಡ್ತಾರೆ. ಸೊ ಈ ಪ್ರಶ್ನೆಗಳನ್ನು ಕೇಳಿದ ಮೇಲೆ ನೈಮಿಷಾರಣ್ಯದಲ್ಲಿ ಎಲ್ಲ ಶೌನಕಾದಿ ಋಷಿಗಳು ಉತ್ತರವನ್ನು ಕೇಳೋದಕ್ಕೆ ಉತ್ಸುಕವಾಗಿ ಕೂತಿದ್ದಾರೆ. ಆಗ ಸೂತ ಗೋಸ್ವಾಮಿ ಹೇಳ್ತಾರೆ, ಸೂತೋವಾಚ ರಾಜ್ಞಾ ಪರೀಕ್ಷಿತ ಪೃಷ್ಟೋ ಯದವೋಚನ್ಮಹಾಮುನಿ ತದ್ವೋಭಿಧಾಸ್ಯೇ ಶೃಣುತ ರಾಜ್ಞಾ ಪ್ರಶ್ನಾನುಸಾರತಃ. ಸೊ ಇಲ್ಲಿ ಹೇಳ್ತಾರೆ, ಸೂತ ಮುನಿಗಳು ವಿವರಿಸಿದ ಪರೀಕ್ಷಿತ ರಾಜನ ಪ್ರಶ್ನೆಗಳಿಗೆ ಮಹಾಮುನಿಯು ವಿವರಿಸಿದ ಅದೇ ವಿಷಯಗಳನ್ನೇ ನಾನೀಗ ನಿಮಗೆ ವಿವರಿಸುತ್ತೇನೆ. ದಯವಿಟ್ಟು ಮನಸ್ಸಿಟ್ಟು ಅವನ್ನು ಆಲಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಪರೀಕ್ಷಿತ ಮಹಾರಾಜ ಕೇಳಿದಂಥ ಪ್ರಶ್ನೆಗಳನ್ನು ವಿದುರ ಕೂಡ ಮೈತ್ರೇಯರಿಗೆ ಕೇಳಿದ. ಸೊ ವಿದುರ ಮೈತ್ರೇಯ ಸಂವಾದದಲ್ಲಿ ಪರೀಕ್ಷಿತನ ಪ್ರಶ್ನೆಗಳಿಗೆ ಸಮಾಧಾನ ಸಿಗುತ್ತೆ. ಸೊ ದಯವಿಟ್ಟು ಕೇಳು ಅಂತ ಇಲ್ಲಿ ಹೇಳ್ತಾನೆ. ಸೊ ಇಲ್ಲಿಗೆ ಈ ಭಾಗವತದ ದ್ವಿತೀಯ ಸ್ಕಂದ ಸಂಪೂರ್ಣವಾಯಿತು. ಸೊ ದ್ವಿತೀಯ ಸ್ಕಂದದಲ್ಲಿ 10 ಅಧ್ಯಾಯಗಳಿತ್ತು. ಸೊ 10 ಅಧ್ಯಾಯಗಳಲ್ಲಿ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಪರೀಕ್ಷಿತ ಸುಖದೇವ ಗೋಸ್ವಾಮಿಯವರ ಸಂವಾದ, ನಂತರ ಪರೀಕ್ಷಿತನ ಪ್ರಶ್ನೆಗಳು ಮತ್ತು ಬ್ರಹ್ಮಾಜಿ ನಾರದರ ಸಂವಾದ, ಭಗವಂತ ಮತ್ತು ಬ್ರಹ್ಮಾಜಿ ಮಧ್ಯೆ ನಡೆದಂತಹ ಚತುಶ್ಲೋಕಿ ಭಾಗವತದ ಸಂವಾದ, ಮತ್ತು ಅಂತಿಮದಲ್ಲಿ ಭಾಗವತದ 10 ವಿಷಯಗಳ ವರ್ಣನೆ ಬರುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ತಾವೆಲ್ಲರೂ ತಿಳ್ಕೊಂಡಿದ್ದೀರಾ. ತಮ್ಮೆಲ್ಲರ ಒಂದು ಅನುಗ್ರಹದಿಂದ ನನಗೂ ಕೂಡ ಭಾಗವತವನ್ನು ಇನ್ನಿಷ್ಟು ಆಳವಾಗಿ ಓದುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಇಲ್ಲಾಂದರೆ ಆ್ಯಕ್ಚುಲಿ ಟೀಚರ್ ಲರ್ನ್ಸ್ ಮೋರ್ ದೆನ್ ದ ಸ್ಟೂಡೆಂಟ್, ಒಂದು ಸ್ಟೇಟ್ಮೆಂಟ್ ಇದೆ. ಯಾರು ಕಲಿಸ್ತಾರೋ ಅವರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತಾರಂತೆ. ಸೊ ನಾನು ಆಲ್ರೆಡಿ ಓದಿದ್ದೀನಿ ಭಾಗವತ ಸುಮಾರು ಸಲ, ಆದರೆ ಎಷ್ಟು ಸಾಲಿ ಓದಿದ್ರೂ ಅದು ಅರ್ಥಗಳು ಇನ್ನಿಷ್ಟು ಹೆಚ್ಚು ಹೊರಬರುತ್ತೆ. ಭಗವಂತನ ಅನುಗ್ರಹದಿಂದ ಇನ್ನಿಷ್ಟು ಆಳವಾಗಿ ತಿಳ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಸೊ ಇದೊಂದು ಅವಕಾಶ ಒದಗಿಸಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಸೊ ಈಗ 2ನೇ ಸ್ಕಂದ ಮುಗಿದಿದೆ. ಸೊ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂದದ ಶ್ರವಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾವು ಅಭಿನಂದಿಸುತ್ತೇವೆ. ಶ್ರೀಕೃಷ್ಣ ಮತ್ತು ಗುರು ಪರಂಪರೆ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಕೃಷ್ಣ ಪ್ರೇಮದೊಂದಿಗೆ ಆಶೀರ್ವದಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಭಾಗವತ ರಸಮಾಲೆಯ ಒಂದು ಸೀರೀಸ್ನ 2ನೇ ಸ್ಕಂದದ ಇಲ್ಲಿ ಸಂಪೂರ್ಣವಾಗಿದೆ. ಈಗ ಮುಂದೆ ಕೆಲವರು ನಿವೇದನೆಯನ್ನು ಮಾಡ್ತಾಯಿದ್ರು, ಈಗ ಕಂಟಿನ್ಯೂ ಮಾಡಿ 3ನೇ ಸ್ಕಂದವನ್ನು ಕಂಟಿನ್ಯೂ ಮಾಡಿ ಅಂತ. ಸೊ ಇನ್ನೊಂದು ಮೀಟಿಂಗ್ ಮಾಡಿ ಮೋಸ್ಟ್ಲಿ 3ನೇ ಸ್ಕಂದವನ್ನು ಕಂಟಿನ್ಯೂ ಮಾಡೋಣ. 3ನೇ ಸ್ಕಂದದಲ್ಲಿ ಕೂಡ ತುಂಬ ಚೆನ್ನಾಗಿ ವಿಷಯಗಳು ಬರುತ್ತೆ. ವಿದುರ ಮೈತ್ರಿಯ ಸಂವಾದ, ವಿದುರ ಉದ್ಧವ ಸಂವಾದ, ಮತ್ತು ಚತುಷ್ಕುಮಾರರು ಮತ್ತು ಜೈ ವಿಜಯರ ಒಂದು ಪ್ರಸಂಗ, ಹೇಗೆ ಅಲ್ಲಿ ಒಂದು ವಿವಾದವಾಗುತ್ತೆ ಮತ್ತು ಜೈ ವಿಜಯ ಕುಮಾರರು ಜೈ ವಿಜಯಗೆ ಶಾಪ ಕೊಡ್ತಾರೆ, ಆ ಒಂದು ಪ್ರಸಂಗ ಬರುತ್ತೆ. ವೈಕುಂಠದ ವರ್ಣನೆ ಬರುತ್ತೆ, ಮತ್ತು ದೇವಹೂತಿ ಕರ್ದಮದ ಸಂವಾದ ಬರುತ್ತೆ. ಸೊ ಅದರ ಬಗ್ಗೆ
ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡೋಣ. ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಮೋಸ್ಟ್ಲಿ ಥರ್ಡ್ ಕ್ಯಾಂಟೋಯಿಂದ ಕಂಟಿನ್ಯೂ ಮಾಡೋಣ. ಸೊ ಸೀರಿಯಸ್ಸಾಗಿ ಮಾಡದೇ ಇದ್ದರೂ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಯಾಕಂದರೆ 3ನೇ ಅಧ್ಯಾಯದಲ್ಲೂ ಕೆಲವೊಂದು ಅಧ್ಯಾಯಗಳಿದೆ, ಅಲ್ಲಿ ಅದನ್ನು ಬೇಕಿದ್ರೆ ಫಾಸ್ಟಾಗಿ ಮಾಡಿ ಒಂದು ಮುಖ್ಯವಾದ ವಿಷಯಗಳನ್ನು ಡೀಟೇಲಾಗಿ ಚರ್ಚೆಯನ್ನು ಮಾಡೋಣ. ಓಕೆ, ಸೊ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳು. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜಯ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜಯ.